ಮತ್ತೊಮ್ಮೆ ಎಲ್ರಿಗೂ ಸಂತೃಪ್ತಿಗೆ ಸುಸ್ವಾಗತ ಬಯಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ಆತ್ಮೀಯವಾದ ಆಗಮನ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇಬ್ಬರು ದಿಗ್ಗಜರಿದ್ದಾರೆ. ಒಬ್ರು ನಮ್ಮ ಇಲ್ಲೆಲ್ಲೂ ನೀವು ವಾಚಿಂಗ್ ಇರತಕ್ಕಂಥ ಶ್ರೀವತ್ಸ ಜೋಶಿ ಅವರು. ಹೊರಗೊಂದು ದೊಡ್ಡ ಚಪ್ಪಾಳೆ ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಶ್ರೀವತ್ಸ ಜೋಶಿ ಅವರ ಪರಿಚಯ ಆಗಿ ನಮ್ಮ ಸುಮಾರು 10 ವರ್ಷ ಆಯ್ತು ಅಂತ ಕಾಣುತ್ತೆ. ಅವರ ಅಂಕಣಗಳು ಮುಂಚೆ ಅವರು ಬರೆದಿದ್ದು ವಿಚಿತ್ರಾನ್ನ ಅಲ್ವಾ ಸರ್? ವಿಚಿತ್ರಾನ್ನ ಅಂತ, ಅಲ್ಲಿಂದ ನಮಗೆ ಅವರ ಪರಿಚಯ. ನೀವು ಈ ಕಡೆ ಹಾಕ್ಲಿ, ಈ ಕಡೆ. ಓಕೆ. ಆವಾಗಿಂದ ಅವರು ಮುಂಚೆ ವಿಜಯ ಕರ್ನಾಟಕದಲ್ಲಿ ಬರಿತಾ ಇದ್ರು, ಆಮೇಲೆ ಕನ್ನಡಪ್ರಭ, ಈಗ ವಿಶ್ವವಾಣಿ. ಅಲ್ಲಿ ಎಲ್ಲೆಲ್ಲಿ ನಮ್ಮ ವಿಶ್ವೇಶ್ವರ ಭಟ್ರು ಹೋಗ್ತಾರೆ ಅಲ್ಲಲ್ಲಿ ಅವರದ್ದು ಅಂಕಣಗಳು ಕಾಣ್ತಾ ಇರುತ್ತೆ. ಓದಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಸೊ ನಿನ್ನೆ ವಾಷಿಂಗ್ಟನ್ DC ಇಂದ ಡ್ರೈವ್ ಮಾಡಿಕೊಂಡು ಒಬ್ಬರೇ ಬಂದಿದ್ದಾರೆ. ವೆಲ್ಕಮ್ ಟು ಸಂತೃಪ್ತಿ ಅಗೈನ್. ಥ್ಯಾಂಕ್ ಯು. ಇನ್ನು ಕೃಷ್ಣೇಗೌಡರ ಬಗ್ಗೆ ಕರಿಯಪ್ಪ. ಹೋಗ್ಬೋದು ಬನ್ನಿ ಬಾ, ಈಗ ಕೂತ್ಕೊಂಡ್ಬೇಡ. ಎಲ್ರಿಗೂ ಕೇಳ್ತಾ ಇದೆಯಾ? ಕೊನೆ ಬೆಂಚ್ ಕೇಳ್ತಾ ಇದೆಯಾ ಅಮ್ಮ? ಇಲ್ಲಿ ಕೇಳ್ತಾ ಇದೆಯಾ? ಲಕ್ಷ್ಮಿ ನಿಂಗೆ ಅಲ್ಲಿ ಕೊಟ್ರೆ ಕಾಣಲ್ಲ. ಇಲ್ಲಿ ಊಟ ಮಾಡ್ಬೋದು, ಪರವಾಗಿಲ್ಲ, ಏನು ಪರವಾಗಿಲ್ಲ, ಎಲ್ರಿಗೂ ಊಟ ಆಗಿದೆ, ಕಾಣಲ್ಲ. ಸೊ ಅದು ಪಾಪ ಕೃಷ್ಣೇಗೌಡರಿಗೆ ನಿನ್ನೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಇವತ್ತು ಬಂದರು. ಹಾಗಾಗಿ ಕೃಷ್ಣೇಗೌಡರಿಗೆ ಒಂದು ದೊಡ್ಡ ಚಪ್ಪಾಳೆ. ಬನ್ನಿ ಕೂತ್ಕೊಳ್ಳಿ. ಬಹುಶಃ ಕೃಷ್ಣೇಗೌಡರ ಪರಿಚಯ ಮಾಡಿಕೊಡ್ಬೇಕಾದ ಅಗತ್ಯ ಯಾರಿಗೂ ಇಲ್ಲ, ಯಾಕೆಂದ್ರೆ ಎಲ್ಲರಿಗೂ ಗೊತ್ತು ಕೃಷ್ಣೇಗೌಡರು. ನಾವು ಅವ್ರ ಪರಿಚಯ ಆಗಿ ಸುಮಾರು 10 ವರ್ಷ ಆಯ್ತು ಅಂತ ಕಾಣುತ್ತೆ. ನನಗೆ ಗೊತ್ತಿರೋ ಹಾಗೆ ಆರ್ಲ್ಯಾಂಡೋ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಆರಾಮಿತ್ರ ಅವ್ರ ಜೊತೆ ಥರ ಸೈಡ್ ಕಿಕ್ ಆಗಿ ಬಂದಿದ್ರು. ಅವ್ರು ಮೇಯ್ನ್ ಆಗಿ ಬಂದಿರಲಿಲ್ಲ. ಆಗ ನಮ್ಗೆ ಆರಾಮಿತ್ರ ನಮ್ಮ ದೂರದ ನೆಂಟರು. ಆಗ ಅವ್ರು ಹೇಳಿದ್ರು, ನೋಡಿ ಯಾ ಕುಮಾರ, ನಾನು ಕುಮಾರ ಅಂತಾನೆ. ಒಬ್ಬ ಶಿಷ್ಯನ್ ಕರ್ಕೊಂಡ್ಬಂದಿದ್ದೀನಿ, ಭಾಳ ಚೆನ್ನಾಗಿ ಮಾತಾಡ್ತಾನೆ, ಕೇಳ್ಬಾ ಅಂದರು. ಏನು ನಮಗೆ ಯಾರೋ ಇನ್ನೂ ಹೊಸಬ್ರು, ಕೃಷ್ಣೇಗೌಡ ಅಂತ ಹೆಸರು. ನೋಡೋಣಪ್ಪ ಏನೋ ಕೃಷ್ಣೇಗೌಡ ಅಂತ ಹೇಳ್ತಾರೆ, ಹೋಗಿ ನೋಡೋಣ ಅಂದರೆ ಫಸ್ಟ್ ಸ್ಪೀಚಲ್ಲೇ ಯುವರ್ ಫ್ಲಾಬರ್ಕಾಸ್ಟೆಡ್. ಅದು ಹೆಂಗಾಯಿತು ಅಂದರೆ ಆ ಒಂದು ಸಮ್ಮೇಳನದಲ್ಲೇ ಒಂಥರ ಗುರುವಿನ ಮಿಂಚನ ಶಿಷ್ಯರು ಆಗ್ಬಿಟ್ರು ಮೊದಲನೇ ಸಮ್ಮೇಳನದಲ್ಲಿ. ಅದಾದಮೇಲೆ ಹಿ ನೆವರ್ ಲುಕ್ ಬ್ಯಾಕ್. ಇದು 2004 ಅಕ್ಕ ಸಮ್ಮೇಳನ ಆರ್ಲ್ಯಾಂಡೋದಲ್ಲಿ. ಆವಾಗ ಇವ್ರದ್ದು ಪರಿಚಯ ಆಗಿದ್ದು. ಹಾಗಿಂದು ಅದೇನೋ ನಮಗೆ ಅವ್ರನ್ನ ಕಂಡ್ರೆ ತುಂಬ ಅಭಿಮಾನ, ಅವ್ರಿಗೂ ಅಷ್ಟೇ ನಮ್ಮನ್ನು ಕಂಡ್ರೆ ಒಂಥರ ಧೃತರಾಷ್ಟ್ರ ಪ್ರೇಮ, ಯಾಕೆಂದು ಗೊತ್ತಿಲ್ಲ. ಹಾಗಾಗಿ ಉಷಾ ಪ್ರಸನ್ನ ಅಂದರೆ ಏನೋ ಉಷಾ ಪ್ರಸನ್ನ ಇಷ್ಟ ಅಷ್ಟೇ, ನಾವು ಅದನ್ನು ಎಂಜಾಯ್ ಮಾಡ್ತೀವಿ, ಧೃತರಾಷ್ಟ್ರ ಪ್ರೇಮ ಇದು ಮಾಡಿಕೊಂಡು. ಹಾಗಾಗಿ ನಮಗೆ ಅವರ ಪರಿಚಯ ಅವಾಗಿಂದ. ಯಾವಾಗ ಇಲ್ಲಿ ನಾವು ಮೈಸೂರಿಗೆ ಹೋದ್ರು ಅವ್ರನ್ನ ಹೋಗಿ ನೋಡ್ತೀವಿ, ಇಲ್ಲಿಗೆ ಬಂದರೂ ನಮಗೆ ಅವ್ರನ್ನ ಇಲ್ಲಿ ಕರೆಸ್ಕೋಬೇಕು ಅಂತ ಆಸೆ. 2013 ನಮಗೆ ಇವ್ರನ್ನ ಶ್ರೀವತ್ಸ ಜೋಶಿ ಮತ್ತು ಕೃಷ್ಣೇಗೌಡರ ಒಂದು ಸಂವಾದ ನಡೆಸಿದ ಒಂದು ಅವಕಾಶ ಇತ್ತು. ಅದು ಎಷ್ಟು ಚೆನ್ನಾಗಾಯ್ತು ಅಂದರೆ ಇವತ್ತಿಗೂ ಅದು ನಾವು ಕೇಳ್ತಿರ್ತೀವಿ, ಮೆಲುಕು ಹಾಕ್ತಿರ್ತೀವಿ, ತುಂಬ ಅದ್ಭುತವಾಗಿರುತ್ತೆ. ಆಮೇಲೆ ನಾವು ಜೋಶಿನ ಕೇಳಿದೆ, ಏನಪ್ಪ ಈ ಥರ ತಿರ್ಗಾ ಬರ್ತಿದ್ದಾರೆ, ಶಲ್ ವಿ ಹ್ಯಾವ್ ಕೃಷ್ಣೇಗೌಡರು ಜೋಶಿ ಸಂವಾದ 2 ಅಂತ ಒಪ್ಕೊಂಡು ಪಾಪ ಬಂದರು. ಆಮೇಲೆ ನನ್ನ ಹೆಂಡತಿ ಈ ಭಾವಧಾರೆ ಮಾಡಿಸಿ ಅಂತ, ಇದೇನೋ ಇದ್ದಕ್ಕಿದ್ದಾಗ ಏನೋ ಕೇಳ್ತಿರ್ತಾಳೆ. ಹೆಂಡತಿ ಕೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತೆ. ಸರಿ ಕೃಷ್ಣೇಗೌಡ್ರನ್ನ ಕೇಳಿದೆ, ಏನಪ್ಪ ನನ್ನ ಹೆಂಡತಿ ಹಿಂಗೆ ಹೇಳ್ತೀಯಾಳೆ, ನಾವು ಭಾವಧಾರೆ ಮಾಡಿಸ್ಬೇಕಂತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ. ಮಾದರಿ ಗಂಡ ನೋಡಿ ಸರ್, ನಾನು ಹೇಳಿದ ಕೃಷ್ಣೇಗೌಡ ಆಮೇಲೆ ಹೇಳ್ತಾರೆ ಏನು ಅಂತ, ಅವ್ರು ಕೇಳಿ ಅದು ಆಗಲೇ ಹೇಳಿದ್ದಾರೆ. ಎಲ್ಲ ನಮ್ಮ ಫ್ರೆಂಡ್ಸ್ಗಳು. ಇನ್ಯಾರ ನಮ್ಮ ಮೈಸೂರು ಹುಡುಗಿ, ಇನ್ಯಾರು ನಮಗೆ ಸಪೋರ್ಟ್ ಮಾಡೋರು ನಮ್ಮ ಮೈಸೂರು ಹೆಂಗಳಿಯಲ್ಲ. ಇರ್ಲಿ, ಅದ್ರ ಅವ್ರ ಬಾಯಿಂದ ಆಮೇಲೆ ಕೇಳಿ. ನೀವು ಮಾದರಿ ಗಂಡ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ನಿಧಾನಕ್ಕೆ. ಇಲ್ಲಪ್ಪ, ನಾನೇನು ಹೇಳಲ್ಲ, ನಾನೇನು ಹೇಳಲ್ಲ. ಸೊ ಹಾಗಾಗಿ ಮೊನ್ನೆ ದಿನ ಈ ಭಾವಧಾರೆನ ಆ್ಯಡ್ ಮಾಡಾಯಿತು. ಅದಕ್ಕೆ ತಕ್ಕಂಗೆ ನಮ್ಮ KKG ಹಾಡುಗಾರರಾದ ಲಕ್ಷ್ಮಿ, ಶ್ರೇಯಸ್ ಮತ್ತು ವೈಷ್ಣವಿ 3 ತಕ್ಕಂತ ಒಪ್ಕೊಂಡು 3 ಹಾಡುಗಳನ್ನ 5 ಹಾಡುಗಳನ್ನ ಹಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದು 2ನೇ ಇದು. ಇಷ್ಟು ಹೇಳಿ
ಮತ್ತೊಮ್ಮೆ ತುಂಬಾ ರುಚಿಯಾಗಿ ಅಡುಗೆ ಮಾಡಿದ ಎಲ್ಲ ಅನ್ನಪೂರ್ಣೇಶ್ವರಿಗೆ ಫಸ್ಟ್ ದೊಡ್ಡ ಸಲಾಮ್. ಬಹಳ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ಇಬ್ರು ಅನ್ನಪೂರ್ಣೇಶ್ವರರು ಇದ್ದಾರೆ. ನಮ್ಮ ಆಹಿಷ್ ಮಾಡಿರೋದು ಹೈಕ್ ಇನ್ನೊಬ್ರು ಯಾರು ಗಿರೀಶ್ ಏನ್ ಮಾಡಿದ್ರು? ಗಿರೀಶ್ ಮಾಡ್ಕೊಂಡ್ ಬಂದಿದ್ರು. ಸೊ ಇಬ್ಬರು ನಳ ಮಹಾರಾಜರಿಗೂ ನಮಸ್ಕಾರ ಹೇಳ್ತಾ ಇಂದಿನ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕೃಷ್ಣೇಗೌಡರಿಗೆ, ಜೋಶಿ ಅವರಿಗೆ ಆದರದ ಸುಸ್ವಾಗತ ನಿಮ್ಮೆಲ್ಲರ ಕಡೆಯಿಂದ. ಧನ್ಯವಾದಗಳು. ಹಲೋ 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 ಎಲ್ಲರಿಗೂ ನಮಸ್ಕಾರ. ಪ್ರಸನ್ನ ಅವರು ಒಳ್ಳೆಯ ರೀತಿಯಲ್ಲಿ ನಗುವಿನ ಸಮೇತ ಸ್ವಾಗತ ಕೋರಿದ್ದಾರೆ. ಅಂದರೆ ನಗುವಿನ ವಾತಾವರಣ ಇವತ್ತಿನ ರೆಸ್ಟ್ ಆಫ್ ದಿ ಆಫ್ಟರ್ನೂನ್ ಇಲ್ಲಿ ಮುಂದುವರಿಯುತ್ತದೆ ಅಂತ ಆಶಿಸ್ತೇನೆ. ಪ್ರಸನ್ನ ಅವರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡುವಾಗ ಇಬ್ಬರು ದಿಗ್ಗಜರು ಅಂತ ಹೇಳಿದರು, ಎರಡು ಆನೆಗಳು ಅಂತ. ದಿಗ್ಗಜರು ಅಂದ್ರೆ ಆನೆ. ನಿಮಗೆ ಅಜಗಜಾಂತರ ಅಂತ ಗೊತ್ತಿರಬಹುದು. ಅಜ ಮತ್ತು ಗಜ. ಅವರು ಗಜ, ನಾನು ಅಜ. ಹಾಗಾಗಿ ದಿಗ್ಗಜ ಅನ್ನೋ ಬ್ಯಾಲೆನ್ಸ್ ಇಕ್ವೇಶನ್ ಸ್ವಲ್ಪ ಚೇಂಜ್ ಇದೆ, ಆದರೂ ಬ್ಯಾಲೆನ್ಸ್ ಮಾಡೋಣಂತೆ. ಎರಡನೇದಾಗಿ ಇನ್ನೊಂದಿದೆ. ನಾನು ನಿನ್ನೆ ಬಂದಾಗ ಒಂದು ರೆಡ್ ಟೀ ಶರ್ಟ್ ಹಾಕೊಂಡಿದ್ದೆ. ಇವತ್ತು ಬೆಳಿಗ್ಗೆ ಇನ್ನೊಂದು ರೆಡ್ ಟೀ ಶರ್ಟ್ ಹಾಕಿದೆ. ನಮ್ಮ ಉಷಾ ಮೇಡಮ್ ಕೇಳಿದ್ರು, ನಿಮ್ಗೇನು ರೆಡ್ ಇಲ್ಲದೆ ಬೇರೆ ಕಲರೇ ಇಲ್ವಾ ಅಂತ ಕೇಳಿದ್ರು. ಆಯ್ತು ಅಂತ ವಿನೀತ ಭಾವದಿಂದ ಒಪ್ಪಿಕೊಂಡೆ. ಆಮೇಲೆ ಮಾತಾಡ್ಕೊಂಡಿಲ್ಲ ನಾವು. ನಾನು ಬ್ಲೂ ಶರ್ಟ್ ಹಾಕೊಂಡಿದ್ದೇನೆ, ಕೃಷ್ಣೇಗೌಡರು ವೈಟ್ ಶರ್ಟ್ ಹಾಕೊಂಡಿದ್ದಾರೆ. ಈಗ ಸ್ವತಃ ರೆಡ್ ಹಾಕಿಕೊಂಡಿರುವುದು ಉಷಾದಿ. ಆದರೆ ಅದನ್ನು ನಾವು ಏನೂ ಮಾತಾಡದೆ ರೆಡ್, ವೈಟ್ ಅಂಡ್ ಬ್ಲೂ ಆಗಲಿಕ್ಕಾಗಿ ಹಾಕೊಂಡಿದ್ದೇವೆ. ಓಕೆ, ಜೋಕ್ಸ್ ಅಪಾರ್ಟ್. ಈಗ ಇವತ್ತು ಗುರು ಪೂರ್ಣಿಮೆ. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು ಗುರು ಪೂರ್ಣಿಮೆ. ನಮಗೆ ಜೀವನದಲ್ಲಿ ಯಾರೆಲ್ಲ ಗುರುಗಳಿದ್ದಾರೋ, ಅಕ್ಷರ ಮಾತ್ರ ಕಲಿಸಿದಾತಂ ಗುರು. ಅಕ್ಷರ ಅಂತಲ್ಲ, ಯಾವುದೇ ವಿದ್ಯೆಯನ್ನು, ಜೀವನ ವಿಧಾನವನ್ನು ಕಲಿಸಿದ ಗುರುವಿಗೆ ಕೃತಜ್ಞತೆ ಸಲ್ಲಿಸುವ, ಕೃತಜ್ಞರಾಗಿರುವ ದಿನ ಗುರು ಪೂರ್ಣಿಮೆ. ಸೊ ಆ ಗುರು ಪೂರ್ಣಿಮೆ ಸಂದರ್ಭದಲ್ಲೂ ನಾನು ಅಜಗಜಾಂತರವನ್ನು ಮತ್ತೊಮ್ಮೆ ತರಲಿಕ್ಕೆ ಇಚ್ಛಿಸ್ತೇನೆ. ಈ ರೀತಿ: ಗುರುವಜ್ಜನ ಸಂಸರ್ಗಾತ್ ಯಾತಿ ನೀಚೋಪಿ ಪಾತ್ರತಾಂ ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ ಅಂತ ಒಂದು ಸಂಸ್ಕೃತ ಸುಭಾಷಿತ. ಅದರ ಅರ್ಥ ಹೇಳ್ತೇನೆ. ಗುರುವಜ್ಜನ ಸಂಸರ್ಗಾತ್ ಅಂದ್ರೆ ಹಿರಿಯರು, ಜ್ಞಾನವುಳ್ಳವರು, ಜ್ಞಾನವೃದ್ಧರು, ವಯೋವೃದ್ಧರು, ಜೀವನಾನುಭವವುಳ್ಳವರು, ಎಲ್ಲ ರೀತಿಯಲ್ಲಿ ನಮಗಿಂತ ಹಿರಿಯರಾದವರು, ಸಜ್ಜನರು, ಅವರ ಸಂಸರ್ಗದಿಂದಾಗಿ ನಮಗೂ ಒಳ್ಳೆಯತನ ಬರುತ್ತದೆ. ಗುರುವಜ್ಜನ ಸಂಸರ್ಗಾತ್ ಯಾತಿ ನೀಚೋಪಿ. ನೀಚ ಅಂದ್ರೆ ಕೆಳಮಟ್ಟದಲ್ಲಿ ಇರುವ ಅಥವಾ ನಾಟ್ ಸೋ ಆ ರೀತಿ ಅಂಥವರಿಗೂ ಗೌರವ ಬರ್ತದೆ ಅಂತ. ಎರಡನೇ ಲೈನ್ ಅದರದ್ದು, ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ ಅಂತ. ಅಂದರೆ ಕನ್ನಡದಲ್ಲೂ ಅದರ ಇಕ್ವಲೆಂಟ್ ಇದೆ. ಹೂವಿನೊಂದಿಗೆ ನಾರು ಕೂಡ ಸ್ವರ್ಗಕ್ಕೆ ಹೋಗ್ತದೆ, ಅಥವಾ ಹೂವಿನೊಂದಿಗೆ ನಾರು ಕೂಡ ಗೌರವವನ್ನು ಪಡೆಯುತ್ತದೆ ಅಂತ. ಪುಷ್ಪಮಾಲಾ ಪ್ರಸಂಗೇನ, ಸೂತ್ರ ಅಂದ್ರೆ ನಾರು, ಆ ಮಾಲೆಯನ್ನು ಪೂಣಿಸ್ಲಿಕ್ಕೆ ಬಳಸಿರುವ ದಾರ, ಅದು ಕೂಡ ಗೌರವ ಪಡೆಯುತ್ತದೆ ಅಂತ. ಈಗ ಆವಾಗಲೇ ಹೇಳಿದೆ ಗುರು ಪೂರ್ಣಿಮೆ. ಆಮೇಲೆ ಕೃಷ್ಣೇಗೌಡರು ಅವಾಗ ಗಜ ಆಯಿತು, ಈಗ ಗುರು ಅವರು. ಸೊ ಅವರಿಂದಾಗಿ ನನಗೂ ಈ ಥರ ಒಂದು ಗೌರವವನ್ನು ಪ್ರಸನ್ನ, ಉಷಾ ಅವರು ಕಳೆದ ಸಲನೂ ಅರೇಂಜ್ ಮಾಡಿದ್ರು, ಈ ಸಲನೂ ಬಂದು ನೀವು ಭಾಗವಹಿಸಬೇಕು ಅಂತ ಹೇಳಿದರು. ನಿಜವಾಗಿ ಕೃಷ್ಣೇಗೌಡರಿಗೆ ಸಲ್ಲುವ ಗೌರವ, ಆದರೆ ಅವರಿಂದಾಗಿ ನನಗೂ ಅಂತ ಆ ರೀತಿ ತಗೊಳ್ತೇನೆ ನಾನು. ಆ ಎರಡನೇ ಲೈನು ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ ಅಂತ ಇರೋದು. ಕೃಷ್ಣೇಗೌಡ್ರ ಪ್ರಸಂಗೇನ ಜೋಶಿ ಸ್ಟೇಜ್ ಏರಿಯತೆ
ಆ ರೀತಿ ಕೃಷ್ಣೇಗೌಡರಂಥ ಒಬ್ಬ ಸಜ್ಜನ, ಸಹೃದಯಿ, ವಿದ್ವಾಂಸ, ನಗೆಯ ಮೋಡಿಯಿಂದ ಆರೋಗ್ಯವನ್ನು ಜಗತ್ತಲ್ಲೆಲ್ಲ ಚೆಲ್ಲುವ ಒಬ್ಬ ಸನ್ಮಿತ್ರ ಇವತ್ತು ನಮ್ಮೊಂದಿಗಿದ್ದಾರೆ. ಅವರೊಡನೆ ಎರಡು ಮಾತುಗಳು, ಹರಟೆ, ಅವರ ಕೆಲವು ವಿಶಿಷ್ಟ ವೈವಿಧ್ಯಗಳ ಇನ್ನೊಮ್ಮೆ ಪರಿಚಯ, ಇನ್ನೊಮ್ಮೆ ಮೆಲುಕು ಹಾಕುವಿಕೆ, ಇವೆಲ್ಲವನ್ನು ಮುಂದಿನ ಒಂದೂವರೆ ಗಂಟೆಗಳಲ್ಲಿ ನಡೆಸಿ ಅದರ ನಂತರ ಪ್ರಸನ್ನ ಅವರು ಹೇಳಿದಂತೆ ಭಾವಧಾರೆ 5 ಭಾವಗೀತೆಗಳು ಇಲ್ಲಿನ ಲೋಕಲ್ ಟ್ಯಾಲೆಂಟ್ಸ್ ಅವರು ಹಾಡ್ತಾರೆ. ಆ ಭಾವಗೀತೆಗಳಿಗೆ ಸುಂದರವಾದ ವ್ಯಾಖ್ಯಾನ ನಮ್ಮ ಕೃಷ್ಣೇಗೌಡರು ಕೊಡ್ತಾರೆ. ಅದು ಬಹಳ ಚಂದದ ಕಾರ್ಯಕ್ರಮ. ನಾನು ಈ ಹಿಂದೆ ಆ ಥರದ 1-2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ನೋಡಿದ್ದೇನೆ ಪ್ರೇಕ್ಷಕನಾಗಿ. ವೆರಿ ಮಚ್ ಟು ಲುಕ್ ಫಾರ್ವರ್ಡ್ ಟು ಆ ರೀತಿಯ ಕಾರ್ಯಕ್ರಮ. ಈಗ ಇನ್ನು ಹೆಚ್ಚು ತಡವಿಲ್ಲದೆ ಎಲ್ಲರ ಅನುಮತಿ ಮತ್ತು ಉಷಾ ಅವರ ವಿಶೇಷ ಅನುಮತಿ ಪಡೆದು ಕಾರ್ಯಕ್ರಮವನ್ನು ಆರಂಭಿಸೋಣ. ಕೃಷ್ಣೇಗೌಡರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ಥರ 4 ವರ್ಷಗಳ ಹಿಂದೆ ಒಂದು ಸುಂದರ ಸಂಜೆಯಲ್ಲಿ ಇದೇ ಸಂತೃಪ್ತಿ ಮನೆಯಲ್ಲಿ ನಾವು ಒಂದು ಅನೌಪಚಾರಿಕ ಸಂವಾದ ನಡೆಸಿದ್ವಿ. ಬಹಳ ಚೆನ್ನಾಗಿತ್ತು. ಸೊ ಇವತ್ತು ಕೂಡ ನಿಮ್ಮಿಂದ ಹೆಚ್ಚು ಮಾತುಗಳನ್ನು, ನಿಮ್ಮ ಅನುಭವಗಳನ್ನು, ಈಗ ನೀವು ನಿವೃತ್ತರು ಬೇರೆ, ಮೊನ್ನೆ ಫೆಬ್ರವರಿಯಲ್ಲೇ ಅವರು ನಿವೃತ್ತರಾದರು, ಆದರೆ ನಿವೃತ್ತಿಯ ನಂತರ ಹೆಚ್ಚು ಅವರು ಈ ಎಲ್ಲ ಮಾತುಗಳನ್ನು ನಿಮ್ಮಿಂದ ಕೇಳುವ ಒಂದು ಕುತೂಹಲ, ಕಾತುರ ನಮಗಿದೆ. ದಯವಿಟ್ಟು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಶ್ರೀವತ್ಸ ಜೋಶಿ ಅವರಿಗೆ ಮತ್ತು ಉಷಾ ಪ್ರಸನ್ನ ಅವರಿಗೆ ನಾನು ಇಲ್ಲಿ ಏನನ್ನು ಮಾತಾಡ್ತೀನೋ ದಯವಿಟ್ಟು ನಂಬಿ, ಅದಕ್ಕೆ ದೈವ ಸಾಕ್ಷಿ. ಯಾಕೆಂದ್ರೆ ಹಾಸ್ಯ ಮಾಡೋರು ಕೆಲವು ಸಲ ಒಂದಿಷ್ಟು ಸುಳ್ಳುಗಳನ್ನ ಹೇಳಬೇಕಾಗುತ್ತೆ. ಸುಳ್ಳಿಲ್ಲದೆ ಯಾವ ಕಲೆನೂ ಇಲ್ಲ, ಅಥವಾ ಎಲ್ಲ ಕಲೆಗಳು ಸುಳ್ಳಿನ ಮುಖಾಂತರವೇ ಸತ್ಯ ಹೇಳಬೇಕಾಗುತ್ತೆ. ಪೂತಿ ನರಸಿಂಹಾಚಾರ್ಯದೊಂದು ಬಹಳ ಪ್ರಸಿದ್ಧವಾದ ಹಾಡಿದೆ. ವ್ಯಥೆಗಳ ಕಳೆಯುವ ಕಥೆಗಾರ, ನಿನ್ನ ಕಲೆಗೆ ಯಾವುದು ಭಾರ. ವ್ಯಥೆಗಳ ಕಳೆಯುವ ಕಥೆಗಾರ, ನಿನ್ನ ಕಲೆಗೆ ಯಾವುದು ಭಾರ. ಯಾವುದು ವಿಸ್ತಾರ, ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ. ನಿನಗೆಲೆ ಹರ್ಷದ ಹರಿಕಾರ. ವ್ಯಥೆಗಳ ಕಳೆಯುವ ಕಥೆಗಾರ, ನಿನ್ನ ಕಲೆಗೆ ಯಾವುದು ಭಾರ. ಕಪಿಹಾರಿತು ಹೆಗ್ಗಡಲನು ಎಂಬೆ, ಕಡಲನು ಕಡೆದರು ಬೆಟ್ಟದೊಳೆಂಬೆ. ನಿನ್ನೂ ಹೇಗೆ ಹೇರಾಳವ ತುಂಬೆ, ಸೃಷ್ಟಿಕರ್ತನಿಗೂ ಅರಿದೆಂಬೆ. ಸೃಷ್ಟಿಕರ್ತನಿಗೂ ಅರಿದೆಂಬೆ. ಕಥೆಗಾರ, ಕವಿ, ಕಲಾವಿದ, ನಮ್ಮ ವ್ಯಥೆಗಳನ್ನು ಕಲಿಯೋದಕ್ಕೆ ಏನೇನೆಲ್ಲ ಆಡ್ತೀಯ ಆಟ, ಎಷ್ಟು ಸುಳ್ಳು ಹೇಳ್ತೀಯ, ಏನೇನು ಕಲ್ಪಿಸ್ತೀಯ. ನಿನ್ನ ಕಲೆಗೆ ಯಾವುದೂ ಹೊರತಲ್ಲ. ಕಪಿ ಹಾರಿತು ಹೆಗ್ಗಡಲನು ಎಂಬೆ. 100 ಯೋಜನ ಸಮುದ್ರವನ್ನ ಒಂದು ಕಪಿ ಹಾರಿತು ಅಂತ ಕತೆ ಕೆಟ್ಟಿದೆ. 2000 ವರ್ಷ ನಾವು ಕತೆ ಕೇಳಿದೀವಿ, ಯಾರು ಪ್ರಶ್ನೆ ಮಾಡಿಲ್ಲ. ಒಂದು ಕಪಿ ಸಮುದ್ರನ ಹಾರಕ್ ಸಾಧ್ಯನಾ ಅಂತ ಕೇಳಲೇ ಇಲ್ಲ. ಯಾಕೆಂದ್ರೆ ಅದರಿಂದ ಆಚೆಗೆ ನಾವು ಇನ್ನೇನನ್ನು ಕೇಳಿದ್ದೀವಿ, ಇನ್ನೇನನ್ನು ನೋಡಿದ್ದೀವಿ. ಕಡಲನ್ನು ಕಡೆದರು ಬೆಟ್ಟದೊಳೆಂಬೆ. ಕ್ಷೀರಸಾಗರವನ್ನ ಮಂದರ ಪರ್ವತ ಇಟ್ಕೊಂಡು ವಾಸುಕಿಯನ್ನು ಸರ್ಪಾಗಿ ಕಟ್ಕೊಂಡು ಆ ಕಡೆ ದೇವತೆಗಳು, ಈ ಕಡೆ ದಾನವರು ಕಡೆದರು ಅಂತ ಕಥೆ ಇದೆ. ಆ ಕಥೆಯನ್ನು 1000 ವರ್ಷ ಕೇಳಿದೀವಿ, ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ಹಾಗೆ ಹೇಳಿದವ
ಒಬ್ಬ ಕಲೆಗಾರ. ಆತ ಸುಳ್ಳನ್ನು ಹೇಳಿ ಒಪ್ಪಿಸ್ತಾನಲ್ಲ ಕಲೆಗಾರ. ನಾನು ಇಲ್ಲಿಂದ ಮಾತು ಶುರು ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಅದರ ಮಾತು ಬಂತಷ್ಟೇ. ನಾನು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದು, ನನಗೆ ನಾನು ಬದುಕಿನಲ್ಲಿ ದರ್ಶನ ಮಾಡಿದಂತ ಸತ್ಯವನ್ನ ಹೇಳುವ ಒಂದು ನಿಷ್ಠೆ ಇದೆ ಅಂತ ಹೇಳೋಕ್ಕಾಗಿ. ಸತ್ಯಕ್ಕೂ ಯಾರನ್ನೋ ಮೆಚ್ಚಿಸುವುದಕ್ಕಾಗಿ, ಯಾರನ್ನೋ ಸಂತೋಷಪಡಿಸುವುದಕ್ಕಾಗಿ ಮಾತಾಡೋದಿಲ್ಲ, ಮಾತಾಡಬಾರ್ದು. ನನ್ನ ಆತ್ಮೀಯರು ಶ್ರೀವತ್ಸ ಜೋಶಿ ಇದ್ದಾರೆ. ವೇದಿಕೆ ಮೇಲೆ ಕೂತಿದ್ದೇನೇನೋ ಔಪಚಾರಿಕವಾದ ಮಾತಲ್ಲ. ನಾನು ಅತ್ಯಂತ ಗೌರವಿಸುವ, ಪ್ರೀತಿಸುವ ವ್ಯಕ್ತಿಗಳಲ್ಲಿ ಶ್ರೀವತ್ಸ ಜೋಶಿ ಒಬ್ಬರು. ಅವರು ತುಂಬಾ ಆಕರ್ಷಕವಾಗಿ ಬರೀತಾರೆ ಅನ್ನೋದು ಒಂದು ಕಾರಣ. ಅಷ್ಟಕ್ಕೆ ಪ್ರೀತಿ ಇರಬಹುದು. ಅವ್ರನ್ನ ಗೌರವಿಸುವುದಕ್ಕೆ ಕಾರಣ ಅವ್ರಿಗೂ ಕೆಲವು ಬದ್ಧತೆಗಳಿವೆ. ಆ ಬದ್ಧತೆ ಎಂಥದ್ದು ಅಂದ್ರೆ ಮನುಷ್ಯ ಜಗತ್ತಿಗೆ ಒಳ್ಳೆಯದಾಗುವಂತ ಬದ್ಧತೆ. ಬಂದಾಗಲೂ ಶ್ರೀವತ್ಸ ಜೋಶಿ ಅವರು ಅದೇ ಮಾತನ್ನು ಬೇರೆಯವರಿಗೆ ಹೇಳ್ತಾ ಇದ್ರು. ಪ್ರದೀಪ್ ಅವರಿದ್ರು, ಅವ್ರ ಜೊತೆ ಹೇಳ್ತಿದ್ರು. ನನಗೆ ಯಾವುದು ಒಳ್ಳೆಯದು ಅಂತ ಅನ್ಸುತ್ತೋ ಅದಕ್ಕಷ್ಟೇ ಬದ್ಧ ನಾನು. ಐ ಆಮ್ ನಾಟ್ ಕಮಿಟೆಡ್ ಟು ಎನಿ ಫಿಲಾಸಫಿ, ಎನಿ ಅಜೆಂಡಾ. ಐ ಆಮ್ ಕಮಿಟೆಡ್ ಟು ದ ಗುಡ್. ಯಾವುದು ಒಳ್ಳೆಯದು ಅದಕ್ಕೆ ನಮ್ಮೆಲ್ಲರ ಕಮಿಟ್ಮೆಂಟ್. ಅದು ಒಳ್ಳೆಯದು, ಒಳ್ಳೆಯವರು ಪ್ರಪಂಚದಲ್ಲಿ ಇದ್ರೆ ಈ ಜಗತ್ತು ಬದುಕೋದಕ್ಕೆ ಬಹಳ ಸುಂದರವಾದ ಜಾಗ ಆಗ್ತದೆ. ಆಮೇಲೆ ನಾವು ಈ ಎಷ್ಟೋ ವರ್ಷ ಬದುಕಿದೀವಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಕೆಲವರಿಗೆ ಒಂದೊಂದು ದಿವಸ ಹೋಗೋದು ಕಷ್ಟ. ಅದರಿಂದಾನೇ ಸಂತೃಪ್ತಿಗೆ ಬರೋದು, ಇಲ್ಲಿ ಭಾಗವಹಿಸೋದು, ಇಲ್ಲಿ ಮಾತಾಡೋದು, ನಿಮ್ಮನ್ನೆಲ್ಲ ನೋಡೋದು, ಪ್ರಸನ್ನ ಉಷಾ ಅವರ ಜೊತೆ ಇರೋದು ನನ್ನ ಬದುಕಿನ ಬಹಳ ಸೌಭಾಗ್ಯಗಳು ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ನನ್ನ ಸ್ನೇಹಿತರ ಜೊತೆ ನಾನು ಅವರಿಲ್ಲದೆ ಇದ್ದಾಗ ನಾನು ಮಾತುಗಳನ್ನ ಹೇಳಿದ್ದೀನಿ. ಪ್ರಸನ್ನ ಉಷಾ, ಸ್ನೇಹ, ಸುಹಾಸ್ ಎಲ್ಲ ನಾವು ಸಜ್ಜನರಾಗೇ ಬದುಕಬೇಕು ಅಂತ ವ್ರತ ಮಾಡಿದವರಾಗಿ ಬದುಕ್ತಿದ. ಏನಾದ್ರೂ ಕೆಟ್ಟವರಾಗಬಾರ್ದು, ಎಂಥ ಸಂದರ್ಭ ಬಂದರೂ ಕೆಟ್ಟವರಾಗಬಾರ್ದು, ಸಜ್ಜನರಾಗೇ ಬದುಕಬೇಕು ಅಂತ ವ್ರತ ಹಿಡಿದವರಾಗೆ. ನಾವು ಒಂದೊಂದ್ಸಲ ಸಮಯ ಸಂದರ್ಭ ನೋಡಿ ಒಳ್ಳೆಯವರಾಗ್ತೀವಿ. ಆದ್ರೆ ಎಲ್ಲಾ ಸಂದರ್ಭಗಳಲ್ಲಿಯೂ ನಾವು ಒಳ್ಳೆಯವರಾಗೇ ಉಳಿಬೇಕು ಅಂತ ಇರೋರು ಇರ್ತಾರಲ್ಲ, ಅವರು ನಮಗೆ ಬಹಳ ಗೌರವಾರ್ಹರು. ನನಗೆ ಇಂತೆಲ್ಲ ಸ್ನೇಹಿತರ ಸಹವಾಸ ಆ ದೃಷ್ಟಿಯಿಂದ ಬಹಳ ದೊಡ್ಡ ಸುಯೋಗ ಇದೆ. ನಾನು ಈ ಸಲ ಟೂರ್ ಮಾಡಿದಾಗ ಈ ಮಾತನ್ನ ಪದೇ ಪದೇ ಸಿಕ್ಕ ಕಡೆ ಎಲ್ಲ ಹೇಳಿದ್ದೀನಿ. ನೀವು ಈ ಪ್ರಪಂಚದ ಹೊರಗೆ ನೋಡಿದ್ರೆ ಇಲ್ಲಿ ದೇರ್ ಇಸ್ ಲಾಟ್ ಆಫ್ ಈವಿಲ್. ದೌಷ್ಟ್ಯ ಇದೆ, ಧೂರ್ತತನ ಇದೆ, ಆಷಾಢಭೂತಿತನ ಇದೆ. ಯಾರೋ ಕೆಟ್ಟವರಿದ್ದಾರೆ, ಕೆಟ್ಟದ್ದು ನಡೆಯುತ್ತೆ. ಬಟ್ ಇಷ್ಟೆಲ್ಲರ ನಡುವೆಯೂ ನಮಗಿರೋ ಸೌಭಾಗ್ಯ ಏನು ಅಂದ್ರೆ ನಾವು ಒಳ್ಳೆಯದನ್ನು ಚೂಸ್ ಮಾಡ್ಕೊಂಡು ಈಗಲೂ ಬದುಕಬಹುದು. ಯಾರು ಏನ್ ನಮ್ಮ ಮೇಲೆ ನೀನ್ ಇಂಥವ್ರ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಯಾರು ಹೇಳಲ್ಲ. ಯು ಕ್ಯಾನ್ ಚೂಸ್ ಯುವರ್ ಫ್ರೆಂಡ್ಸ್. ಯು ಕ್ಯಾನ್ ಸರ್ಟನ್ಲಿ ಚೂಸ್ ಟು ಹೂಮ್ ಯು ಶುಡ್ ಇಂಟ್ರಾಕ್ಟ್ ವಿತ್. ಯಾರ ಜೊತೆ ನೀವು ಬದುಕಬೇಕು, ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಕಾನ್ವರ್ಸ್ ಮಾಡಬೇಕು, ಯಾರಿಗೆ ನಿಮ್ಮ ಭಾವನೆಗಳನ್ನ ಹಂಚಬೇಕು, ಯಾರಿಗೆ ಗೌರವ ಕೊಡಬೇಕು, ನಿಮ್ಗೆ ಇಷ್ಟ ಅಲ್ವಾ, ನಮ್ಗೆ ಇಷ್ಟ ಅಲ್ವಾ? ಸೊ ನಾವು ವಿ ಕ್ಯಾನ್ ಚೂಸ್ ಅವರ್ ಕಂಪ್ಯಾನಿಯನ್ಸ್, ವಿ ಕ್ಯಾನ್ ಚೂಸ್ ಅವರ್ ಫ್ರೆಂಡ್ಸ್. ಏನೇ ಜಗತ್ ಕೆಟ್ಟೋಗಿದೆ ಅಂದ್ರು ನಮಗ್ ಬೇಕಾದವ್ರು ನಾವು ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಮಾತ್ರ ಎಲ್ಲಾ ದೇಶಗಳಲ್ಲೂ ಇದೆ. ಯೋಚನೆ ಮಾಡೋಣ. ನಮ್ಮ ಬದುಕುಗಳು ಸುಂದರವಾಗಬೇಕು, ಚೆನ್ನಾಗಾಗಬೇಕು ಅಂದ್ರೆ ನಮಗ್ ಬೇಕಾದ ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಳ್ಳೋದು. ಕೆಲವು ಸಲ ರಿಲೇಟಿವ್ಸ್ನ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಒಂದ್ ಡಿಸಿಷನ್ ಇದೆ, ಯಾರನ್ನ ಜಾಸ್ತಿ ಹಚ್ಕೋಬೇಕು, ಯಾರನ್ನ ಬಂದ ತಕ್ಷಣ ಕಳಿಸ್ಬೇಕು ಅಂತ ಗೊತ್ತಾಗುತ್ತೆ. ಅಷ್ಟನ್ನ ಎಲ್ಲರೂ ಮಾಡ್ಕೊಂಡು ಬಂದಿದ್ದೀವಿ. ಆದ್ರಿಂದ ಬದುಕಿನ ವ್ಯಾಲ್ಯೂ ನಿರ್ಧಾರ ಆಗೋದು ನಾವೆಷ್ಟು ದೊಡ್ಡ ಮನೆ ಕಟ್ಟಿದ್ವಿ, ಎಷ್ಟು ಕಾರ್ ಕೊಂಡ್ಕೊಂಡ್ವಿ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅನ್ನೋದ್ರ ಮೇಲಲ್ಲ. ಬದುಕಿನ ವ್ಯಾಲ್ಯೂ ನಿರ್ಧಾರ ಆಗೋದು ನಿಮ್ಮ ಇರುವಿಕೆಯಿಂದ, ನಮ್ಮ ಇರುವಿಕೆಯಿಂದ ಎಷ್ಟು ಜನ ಸಂತೋಷವಾಗಿದ್ದಾರೆ ಮತ್ತು ಅವರೆಲ್ಲರ ಜೊತೆ ನಾವೆಷ್ಟು ಸಂತೋಷವಾಗಿದ್ದೀವಿ ಅನ್ನೋದ್ರಿಂದ ಅಷ್ಟೇ.
ಇನ್ಯಾವುದೂ ದೊಡ್ಡದಲ್ಲ. ಅದರಿಂದನೇ ನನಗೆ ಸಂತೃಪ್ತಿಗೆ ಬರೋದು ನನಗೆ ತುಂಬ ಸಂತೋಷ. ಪ್ರಸನ್ನ ಅವರು ಸುಮ್ಮನೆ ಹೇಳಿದ್ರು, ನಾನು ಹೀಗೆ ಬರ್ತಿದ್ದೀನಿ ಅಂದ ತಕ್ಷಣ ಹಾಗಾದ್ರೆ ಸಂತೃಪ್ತಿಗೆ ಬರ್ತಿರಲ್ವ ನಾವು. ನಾನು ಎರಡನೇ ಮಾತಾಡಲಿಲ್ಲ, ನಿಮ್ಮ ಮನೆಗೆ ಬರೋದಷ್ಟೇ. ನನಗದೊಂದು ಆಹ್ವಾನ, ನಿಮ್ಮನ್ನು ಕರಿಬೇಕು, ನೀವು ನಿಮ್ಮನ್ನು ಒಂಚೂರು ವಿನಯದಿಂದ ಕರಿಬೇಕು ಅಂತ ಕೂಡ ನಿರೀಕ್ಷೆ ಇಲ್ಲ. ಸಂತೃಪ್ತಿಯಲ್ಲಿ ಬರೋದು, ನಿಮ್ಮನ್ನೆಲ್ಲ ಭೇಟಿ ಮಾಡೋದು, ಹೀಗೇನೋ ಒಂದು ಲೋಕಾಭಿರಾಮವಾಗಿ ಮಾತಾಡೋದು, ಇದೆಲ್ಲವೂ ಸಂತೋಷ ಅಂತಾನೆ ಭಾವಿಸ್ತೇವೆ ನಾವು. ಅದರ ಜೊತೆಗೆ ನನ್ನ ಸಂಭ್ರಮ ಜಾಸ್ತಿ ಆಗೋದಕ್ಕೆ ಗೆಳೆಯರಾದ ಶ್ರೀವತ್ಸ ಜೋಶಿ ಅವ್ರ ಜೊತೆಲಿರ್ತಾರೆ. ಅವ್ರನ್ನ ಓದಿ 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 ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟವು ನಾವು. ಯಾಕೆಂದ್ರೆ ಹಾಗೆ ನೋಡಿದ್ರೆ ಒಡನಾಟ ಕಡಿಮೆ, ದೂರ ಇರ್ತೇವೆ. ಆದರೆ ಓದುವುದರ ಮುಖಾಂತರ ಒಂದು ಮನಸ್ಸು ಹೇಗೆ ಚಲಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಒಂದು ಮನಸ್ಸು ಏನು ಯೋಚನೆ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಯಾವ ಬರಹಗಾರನು ಬಹಳ ಕಾಲ ಮೋಸ ಮಾಡೋಕ್ಕಾಗಲ್ಲ. ಆಮೇಲೆ ನಿರಂತರವಾಗಿ ಬರೆಯುವಂಥವ್ರು ಅದಕ್ಕೆ ಇನ್ನೇನೋ ಕಾಂಟ್ರಡಿಕ್ಷನ್ ಮಾಡಿದ ತಕ್ಷಣ ಸಿಕ್ಕಾಕತ್ತಾರೆ. ಆ ಮನಸ್ಸು ಹೇಗೆ ಪ್ರವಹಿಸ್ತಾ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಹಾಗೆ 10 ವರ್ಷಗಳಿಂದ ನಾನು ಜೋಶಿ ಅವರು ಓದ್ಕೊಂಡು ಬರುವಾಗ ಒಂದು ಆರೋಗ್ಯಕರವಾದ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ಒಂದು ಮನುಷ್ಯ ಪ್ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಅದರ ಜೊತೆಗೆ ತನ್ನನ್ನ ಎಲ್ಲಿಯೂ ಮೆರೆಸಿಕೊಳ್ಳದೆ, ತನ್ನನ್ನೆಲ್ಲಿಯೂ ಪ್ರದರ್ಶಿಸಿಕೊಳ್ಳದೆ, ತನ್ನನ್ನೆಲ್ಲಿಯೂ ವಿಜೃಂಭಿಸಿಕೊಳ್ಳದೆ, ತಾನು ಮರೆಯಲ್ಲಿ ನಿಂತು ಬದುಕಿನ ಸಂತೋಷಗಳನ್ನು ನೋಡುವಂಥ ಒಂದು ಸಂಸ್ಕಾರಯುತವಾದ ಮನಸ್ಸು ನನಗೆ ಅರ್ಥ ಆಗ್ತಿದೆ. ನನ್ನಂಥವನು ಅಂಕಣ ಬರೆದ್ರೆ, ನನ್ನಂಥವನು ಸಾಹಿತ್ಯ ಕುರಿತು ಮಾತಾಡಿದ್ರೆ, ಪೊಯಿಟ್ರಿ ಕುರಿತು ಮಾತಾಡಿದ್ರೆ ಅದೇನು ವಿಶೇಷ ಅಲ್ಲ. ಯಾಕಂದ್ರೆ ನನ್ನ ಕೆಲಸ ಅದು. ಐ ವಾಸ್ ಪೇಯ್ಡ್ ಫಾರ್ ದಟ್. ನಾನು 34 ವರ್ಷ ಸರ್ಕಾರ ಸಂಬಳ ಕೊಟ್ಟಿದ್ದು ಅದಕ್ಕೆ ನನಗೆ. ಆಮೇಲೆ ನೀನು ಚೆನ್ನಾಗಿ ಕನ್ನಡ ಮಾತಾಡಬೇಕು ಅಂತಾನೆ, ಯಾಕಂದ್ರೆ ನಾನು ಕನ್ನಡ ಕಲಿಸೋ ಕೆಲಸನೂ ಇತ್ತು ನನಗೆ. ಆದ್ರಿಂದ ಚೆನ್ನಾಗಿ ಕನ್ನಡ ಮಾತಾಡಬೇಕು ಅಂತ ಸರ್ಕಾರ ಸಂಬಳ ಕೊಟ್ಟಿದೆ. ನಾನು ಚೆನ್ನಾಗಿ ಕನ್ನಡ ಮಾತಾಡೋಕೆ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಜೋಶಿ ಅವರಿಗೆ ಅದು ಪ್ರಧಾನವಾದ ಕೆಲಸ ಅಲ್ಲ. ಅದು ಶ್ರದ್ಧೆ, ಅದು ಬದ್ಧತೆ, ಅದು ಪ್ರೀತಿ. ನನಗೆ ಜೋಶಿ ಅವರನ್ನೇ ಕೇಳಬೇಕು ಅಂತ ಅನ್ಸಿದೆ. ಸಂವಾದ ನಾನೇ ಶುರು ಮಾಡ್ತಿದ್ದೀನಿ. ನಿಮಗೆ ಹೀಗೆ ಕನ್ನಡ ಭಾಷೆಯ ಗೀಳು ಅಂಟಿಕೊಳ್ಳೋದು ಹೇಗೆ ಮತ್ತು ಏಕೆ? ಆಮೇಲೆ ನಿಮಗೆ ನನ್ನಲ್ಲಿ ಇಂಥದ್ದೊಂದು ಶಕ್ತಿ ಇದೆ ಅಂತ ನೀವು ಕಂಡುಕೊಂಡಿದ್ದು ಹೇಗೆ? ನಿಮ್ಮನ್ನು ಕೇಳ್ತಿದ್ವಿ. ಇದೊಳ್ಳೆ ಕತೆ ಆಯ್ತಲ್ಲ ಅಂತ ಹೇಳ್ಬೇಕು. ನಾನು ಅವರನ್ನು ಕೇಳಬೇಕಾಗಿದ್ದು ಪ್ರಶ್ನೆಗಳನ್ನು ಅವರೇ ಈಗ ನನಗೆ ಕೇಳ್ತಿದ್ದಾರೆ. ಅಂದಹಾಗೆ ಕೃಷ್ಣೇಗೌಡರು ಸಹ ಪ್ರತಿ ಭಾನುವಾರ ವಿಜಯವಾಣಿಯಲ್ಲಿ ಜಲದ ಕಣ್ಣು ಅಂತ ಬಹಳ ಒಳ್ಳೆಯ ಅಂಕಣ ಬರೀತಾರೆ. ನಿಮ್ಮಲ್ಲಿ ಗೊತ್ತಿಲ್ಲದವರು ಅದನ್ನು ನೋಟ್ ಮಾಡ್ಕೊಳ್ಳಿ. ಪ್ರತಿ ಭಾನುವಾರ ವಿಜಯವಾಣಿ ಪತ್ರಿಕೆಯಲ್ಲಿ ಬರುತ್ತೆ ಜಲದ ಕಣ್ಣು ಅಂತ. ಅವರೀಗ ಹೇಳಿದ್ದಿರ್ಬೋದು 30 ವರ್ಷ ನನಗೆ ಸರ್ಕಾರ ಅದಕ್ಕಾಗಿ ದುಡ್ಡು ಕೊಟ್ಟಿದೆ, ಲೆಕ್ಚರರ್ ಆಗಿದ್ದೆ, ನಾನು ಬರೆದ್ರೆ ವಿಶೇಷ ಅಲ್ಲ ಅಂತ. ಆದರೆ ಆ ವಿಶೇಷ ಛಾಪು ಮೂಡುವಂತಹ ಸುಂದರ ಬರಹಗಳನ್ನು ಅವರು ಜಲದ ಕಣ್ಣು ಅಂಕಣದಲ್ಲಿ ಬರೆದಿದ್ದಾರೆ. ನಾನು ಪ್ರತಿ ವಾರ ಓದ್ತೇನೆ. ನನ್ನ ಅಂಕಣ ಸಹ ಭಾನುವಾರನೇ ಇನ್ನೊಂದು ಪತ್ರಿಕೆಯಲ್ಲಿ ಬರೋದು, ವಿಶ್ವವಾಣಿ ಅಂತ. ಬಟ್ ಕರ್ನಾಟಕದ ನಂಬರ್ 1 ಪತ್ರಿಕೆ ವಿಜಯವಾಣಿಯಲ್ಲಿ ಜಲದ ಕಣ್ಣು ಬರುತ್ತೆ. ಅದು ನಿಮ್ಮ ಅವಗಾಹನೆಗೆ, ಮಾಹಿತಿಗೆ. ಈಗ ನನಗೆ ಎಸೆಯಲ್ಪಟ್ಟ ಪ್ರಶ್ನೆಗೆ ಉತ್ತರ. ನನ್ನ ಹಿನ್ನೆಲೆ ಗೊತ್ತಿಲ್ಲದವರಿಗೆ, ನಾವು ಮೂಲತಃ ಮಹಾರಾಷ್ಟ್ರೀಯನ್ಸ್. ಮನೆಯಲ್ಲಿ ನಾವು ಮರಾಠಿ ಮಾತನಾಡ. ದಕ್ಷಿಣ ಕನ್ನಡಕ್ಕೆ ಸುಮಾರು 2 ಶತಮಾನಗಳ ಹಿಂದೆ ಒಂದೆಷ್ಟು ಕುಟುಂಬಗಳು ವಲಸೆ ಬಂದ ರೀತಿಯಲ್ಲಿ ನಾವುಗಳು ಬಂದು ದಕ್ಷಿಣ ಕನ್ನಡದ ಬೇರೆ ಬೇರೆ ಸಣ್ಣ ಪುಟ್ಟ ಊರುಗಳಲ್ಲಿ ನೆಲೆ ನಿಂತಿರುವುದು. ಹಾಗಾಗಿ ಮನೆಯಲ್ಲಿ ಮರಾಠಿ ಮಾತು, ಮಹಾರಾಷ್ಟ್ರದ ಅಲ್ಪ ಸ್ವಲ್ಪ ಸಂಸ್ಕೃತಿ, ಆಚಾರ ವಿಚಾರ ಅವೆಲ್ಲ ಇದೆ. ಅದು ಬಿಟ್ಟರೆ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ನಾವು ಕನ್ನಡಿಗರು. ಶಿಕ್ಷಣ ನಂದು ಕನ್ನಡ ಮಾಧ್ಯಮದಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಆಗಿರೋದು.
ಸೊ ಅದು ಒಂದು ಹಿನ್ನೆಲೆ, ಕನ್ನಡ ಮಾಧ್ಯಮ. ಇನ್ನೊಂದು, ನನಗೆ ಯಾವುದೇ ಆಗಲಿ ಭಾಷೆಯ ಮೇಲೆ ತುಂಬ ಪ್ರೀತಿ. ಭಾಷೆಗಳ ಮೇಲೆ, ನಮ್ಮ ಮರಾಠಿ ಭಾಷೆ ಆಗಲಿ, ಕನ್ನಡ ಆಗಲಿ, ನಾನು ಶೈಕ್ಷಣಿಕ ಅವಧಿಯಲ್ಲಿ ಕಲಿತ ಸಂಸ್ಕೃತ, ಹಿಂದಿ, ಇಂಗ್ಲಿಷ್, ಆಮೇಲೆ ನನ್ನ ಉದ್ಯೋಗಾರ್ಥವಾಗಿ ನಾನು ಕರ್ನಾಟಕದಿಂದ ಹೊರಗೆ ಇದ್ದಾಗ ಕಲಿತ ತೆಲುಗು, ಅಲ್ಲಿನ ನನ್ನ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರಿಂದಾಗಿ ಕಲಿತ ತಮಿಳು, ಇಷ್ಟು ಸೇರಿ ಭಾರತದ 9 ಭಾಷೆಗಳು ನನಗೆ ತೀರಾ ಪ್ರಬುದ್ಧವಾಗಿ ಬರ್ತವೆ ಅಂತ ಹೇಳುವಷ್ಟು ಅಲ್ಲದಿದ್ರೂ 9 ಭಾಷೆಗಳ ಪರಿಚಯ ಇದೆ. ಅಷ್ಟಾಗಿಯೂ ನನ್ನ ಆಲೋಚನೆಗಳು, ನನ್ನ ವಿಚಾರ ಲಹರಿಗಳು ಎಲ್ಲವೂ ಮೂಡುವುದು ಕನ್ನಡದಲ್ಲಿ. ಅದಕ್ಕೆ ಕಾರಣ ಅದೇ, ನಾನು 10 ವರ್ಷಗಳ ಕಾಲ ಕನ್ನಡ ಮಾಧ್ಯಮದಲ್ಲಿ ಕಲಿತದ್ದು. ಹಾಗಾಗಿ ಏನೇ ಈಗ ಲೆಕ್ಕ ನೋಡುವಾಗ, ಮಗ್ಗಿ ಮಾಡುವಾಗ 8, 9 ಪದಗಳು ಆ ಥರ ಅದು ಕನ್ನಡದಲ್ಲೇ ಬರೋದು, ನಾಟ್ ಇಂಗ್ಲೀಷ್. ಇಂಗ್ಲೀಷಲ್ಲಿ ಮಾತಾಡಬೇಕಿದ್ರು ಕನ್ನಡದಲ್ಲಿ ಯೋಚಿಸಿ ನಾನು ಇಂಗ್ಲೀಷಲ್ಲಿ ಮಾತಾಡೋದು. ಆ ರೀತಿಯಾಗಿ ಕನ್ನಡ ಅದು ನನಗೆ ಫೆನೆಟಿಕ್ ರೀತಿಯ ಕನ್ನಡ ಅಲ್ಲ. ಆ ರೀತಿ ನನಗೆ ಕನ್ನಡದ ಮೇಲೆ ಅತಿ ವ್ಯಾಮೋಹ ಏನೂ ಇಲ್ಲ. ಆಗಲೇ ಹೇಳಿದ ಹಾಗೆ ನನಗೆ ಎಲ್ಲ ಭಾಷೆಗಳ ಬಗ್ಗೆ ಪ್ರೀತಿ ಇದೆ. ಭಾಷೆಯಿಂದ ಭಾಷೆಗೆ ತುಲನೆ ಮಾಡ್ತೇನೆ ನಾನು, ಆ ಭಾಷೆಯಲ್ಲಿ ಹೇಗೆ, ನಮ್ಮ ಕನ್ನಡದಲ್ಲಿ ಹೇಗೆ, ಆ ರೀತಿ. ಆದರೆ ಒಂಥರ ಒಂದು ಡಿಫಾಲ್ಟ್ ಅಂತ ಹೇಳ್ತೇವಲ್ಲ, ಅದು ನನಗೆ ಕನ್ನಡ. ಅಭಿವ್ಯಕ್ತಿ ನನಗೆ ಕನ್ನಡದಲ್ಲಿ ಮಾಡಲಿಕ್ಕೆ ಸುಲಭವಾಗುವಷ್ಟು ಬೇರೆ ಆಗುವುದಿಲ್ಲ. ಆ ಕಾರಣದಿಂದ ನಾನು ಕನ್ನಡ ಮಾಧ್ಯಮವನ್ನೇ ನನ್ನ ಲೇಖನಗಳಿಗೆ, ನನ್ನ ಅಭಿಪ್ರಾಯ ಮಂಡನೆಗೆ ಬಳಸಿಕೊಳ್ತೇನೆ. ಇನ್ನೊಂದು, ನನ್ನ ಕೆಲವೆಲ್ಲ ವಿಚಾರಗಳು, ಕೆಲವೆಲ್ಲ ವಿಷಯಗಳನ್ನು ನನಗೆ ಅನಿಸಿದ ಹಾಗೆ ಅದನ್ನು ಕನ್ನಡದಲ್ಲಿ ಹೇಳಿದಷ್ಟು ಪರಿಣಾಮಕಾರಿಯಾಗಿ ಬೇರೆ ಭಾಷೆಗಳಲ್ಲಿ, ಇಂಗ್ಲಿಷಲ್ಲಿ ಹೇಳಲಿಕ್ಕೆ ಆಗ್ಲಿಕ್ಕಿಲ್ವೋ ಏನೋ, ಅಥವಾ ಅಟ್ಲೀಸ್ಟ್ ನನ್ನಿಂದ ಆಗ್ಲಿಕ್ಕಿಲ್ಲ. ಆ ಕಾರಣದಿಂದಲೂ ನಾನು ಕನ್ನಡವನ್ನೇ, ಅದಕ್ಕೆ ನಾನು ಎಕ್ಸಾಕ್ಟ್ಲಿ ಉದಾಹರಣೆ ಈಗ ಹೇಳೋದು ಕಷ್ಟ, ಆದರೂ ನನಗೆ ಇದನ್ನು ಕನ್ನಡದಲ್ಲಿ ನಾನು ಬರೆದು ಬಿಸಾಡಬಲ್ಲೆ ಅಂತ ಇರುವಷ್ಟು ಇಂಗ್ಲಿಷಲ್ಲಿ ಇಲ್ಲ ನನಗೆ. ಆ ಕಾರಣದಿಂದಲೂ ನಾನು ಕನ್ನಡವನ್ನೇ ಆಯ್ದುಕೊಂಡದ್ದು. ಇನ್ನೊಂದು, ಇಂಗ್ಲಿಷ್ ಎಲ್ಲ ಕಡೆ ಸಿಗತ್ತೆ, ಆದರೆ ಕನ್ನಡದಲ್ಲಿ ನಾವು ಯಾವುದೇ ಹೊಸ ವಿಚಾರಗಳನ್ನು, ಹೊಸ ಹೊಳಹುಗಳನ್ನು, ಆಲೋಚನೆಗಳನ್ನು ಹಂಚಿಕೊಂಡ್ರೆ ಕನ್ನಡಿಗರಿಗೆ ಅರ್ಥ ಆಗ್ತದೆ, ಆತ್ಮೀಯ ಅನಿಸ್ತದೆ ಅನ್ನೋದು ಕೂಡ ನನಗೆ ಆಮೇಲೆ ತಿಳಿದು ಬಂದ ಒಂದು ಅನಿಸಿಕೆ. ಈಗ ಲೇಟೆಸ್ಟ್ ಎಕ್ಸಾಂಪಲ್ ಕೂಡ ಹೇಳ್ಬೋದು, ಇದು ನಂದಲ್ಲ, ಆದರೆ ಈಗ ಮೊನ್ನೆ ಪ್ರಧಾನಿ ಮೋದಿಯವರು ಇಸ್ರೇಲ್ಗೆ ಭೇಟಿ ನೀಡಿದ್ದಾಗ ನಮ್ಮ ಪತ್ರಿಕೆಯ ವಿಶ್ವವಾಣಿ ಪತ್ರಿಕೆಯ ಸಂಪಾದಕ ವಿಶ್ವೇಶ್ವರ ಭಟ್ ಅವರು ಕೂಡ ಇಸ್ರೇಲ್ಗೆ ಹೋಗಿ 3 ದಿನಗಳ ಅಲ್ಲಿನ ಎಲ್ಲ, ಇದು ಜಸ್ಟ್ ಉದಾಹರಣೆ ನಾನು ಹೇಳ್ತಾ ಇರೋದು, 3 ದಿನಗಳ ಅಷ್ಟು ವಿಚಾರಗಳನ್ನು ಕನ್ನಡದಲ್ಲಿ ವಿವರಿಸಿ ಹೇಳಿದರು. ಅದು ಖಂಡಿತವಾಗಿಯೂ ಕರ್ನಾಟಕದ ಒಬ್ಬ ಜನಸಾಮಾನ್ಯನಿಗೆ ಅದೊಂದು ಆತ್ಮೀಯ ಓದು ಅನಿಸಿದೆ ಅಂತ ನನಗೆ ಭಾಸವಾಗ್ತದೆ. ಅಂದರೆ ವಿಚಾರ ವಿದೇಶದ್ದೇ ಇರಬಹುದು, ವಿಚಾರ ಪ್ರಧಾನಿಗಳದ್ದೇ ಇರಬಹುದು, ಆದರೆ ಅದನ್ನು ನನಗೆ ಗೊತ್ತಿರುವ ಭಾಷೆಯಲ್ಲಿ ಒಬ್ಬರು ನನಗೆ ಸರಳವಾಗಿ ಹೇಳಿದ್ರು, ವಿವರಿಸಿದ್ರು ಅಂದರೆ ಅಲ್ಲಿ ತನ್ನಿಂತಾನೇ ಒಂದು ಆತ್ಮೀಯತೆ ಮೂಡುತ್ತದೆ ಅನ್ನೋದು, ಅದನ್ನು ಉದಾಹರಣೆಯಾಗಿ ತಗೊಂಡೆ ನಾನು. ಆದರೆ ನನ್ನದೇ ಬರವಣಿಗೆಯಲ್ಲೂ ನನಗೆ ಅರ್ಥ ಆಗಿದೆ. ಎಷ್ಟೋ ಸಲ ನಾನು ಕೆಲವು ವಿಚಾರಗಳನ್ನು ಕನ್ನಡದ, ನಾನು ಕೆಲವೊಮ್ಮೆ ಫೇಸ್ಬುಕ್ನಲ್ಲೂ ಕೂಡ ಕೆಲವು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿದ್ದ ಕೆಲವು ವಿಚಾರಗಳನ್ನು ತಕ್ಷಣ ನನಗೆ ಅನಿಸಿ ಕನ್ನಡದಲ್ಲಿ ಅನುವಾದ ಮಾಡಿ ಹಾಕಿದ್ದಿದೆ. ಅದನ್ನು ಬಹಳಷ್ಟು ಜನ ಮೆಚ್ಚಿದ್ದಾರೆ. ಅಂದರೆ ಅಲ್ಲಿ ಇಂಗ್ಲಿಷ್ ನಾವು ಓದ್ಬೋದು, ಇಂಗ್ಲೀಷಲ್ಲಿ ತಿಳ್ಕೊಳ್ಬೋದು, ದೇರ್ ಇಸ್ ಅಬಂಡೆಂಟ್ ನಾಲೆಜ್, ಇನ್ಫಾರ್ಮೇಶನ್ ಇನ್ ಇಂಗ್ಲೀಷ್. ಆದರೆ ವೆನ್ ಇಟ್ ಈಸ್ ಪ್ರೆಸೆಂಟೆಡ್ ಇನ್ ಕನ್ನಡ ಅದಕ್ಕೊಂದು ಮಣ್ಣಿನ ವಾಸನೆ, ಮಣ್ಣಿನ ಸೊಗಡು ಬರುತ್ತೆ. ಅದು ಅದಕ್ಕೊಂದು ವಿಶೇಷತೆಯನ್ನು ಕೊಡ್ತದೆ. ಇವೆಲ್ಲ ಕಾರಣಗಳಿಂದಾಗಿ ನನಗೆ
ನಾನು ಇಂಗ್ಲಿಷಲ್ಲಿ ಬರೆದ್ರೆ ಇನ್ನೂ ಹೆಚ್ಚು ಜನರನ್ನು ತಲುಪಬಹುದು, ಇನ್ನೂ ಹೆಚ್ಚು ಜನಪ್ರಿಯ ಆಗಬಹುದು ಅನ್ನೋದೆಲ್ಲ ಆಲೋಚನೆಗಳು ಬರಬಾರ್ದಂತೇನಿಲ್ಲ. ಆದರೆ ನಾನು ಆ ದಿಸೆಯಲ್ಲಿ ಯೋಚನೆನೇ ಮಾಡಿಲ್ಲ. ಕನ್ನಡ ನನಗೆ ಅನುಕೂಲ ಆಗತ್ತೆ, ಇದನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸುವವರು ಇದ್ದಾರೆ, ಅಂದಮೇಲೆ ನಾನು ಕನ್ನಡದಲ್ಲೇ ಬರೆದ್ರೆ ಒಳ್ಳೆಯದು ಅಂತ ಆ ದೃಷ್ಟಿಯಿಂದ ಕನ್ನಡದಲ್ಲೇ ಬರೀತೇನೆ, ಕನ್ನಡದಲ್ಲೇ ಮುಂದುವರಿಸ್ತೇನೆ. ನಂದೊಂದಿಷ್ಟು ವಿಷಯ ಹೇಳಿಬಿಡ್ತೀನಿ. ನನಗೆ ಕನ್ನಡ ಶ್ರೀವತ್ಸ ಜೋಶಿ ಅವರು ಹೇಳಿದ ಹಾಗೆ ಬರೀ ಅಭಿಮಾನದ ವಿಷಯ ಅಲ್ಲ. ಈ ಕನ್ನಡ ಅಭಿಮಾನ, ಕನ್ನಡ ಪ್ರೀತಿ ಅಂತೆಲ್ಲ ಅಂತಾರಲ್ಲ, ಇವೆಲ್ಲ ಕೆಲವು ಮಾತುಗಳು ಆಡಿ 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 ಸೌದು ಹೋಗ್ತವೆ, ಕ್ಲೀಶೆ ಆಗ್ಬಿಡ್ತವೆ. ಆದ್ರಿಂದ ಇವಕ್ಕೇನು ಅರ್ಥ ಉಳ್ಕೊಂಡಿಲ್ಲ. ಐ ಲವ್ ಯು ಅಂತ ಮೊದಲು ಹೇಳಿದವನಿದಾನಲ್ಲ, ಅವನು ತನ್ನ ಇಡೀ ವ್ಯಕ್ತಿತ್ವವನ್ನು ಸಮರ್ಪಿಸಿ ಹೇಳಿರ್ಬೋದು, ಆಮೇಲೆ ಹೇಳೋನೆಲ್ಲ ಸುಮ್ಮನೆ ಶೋಕಿಗೆ ಹೇಳ್ತಾನೆ. ಅವಾಗೇನು ಅರ್ಥ ಉಳ್ಕೊಂಡಿರೋದಿಲ್ಲ. ಒಂದು ಹೆಣ್ಣು ಹೂವಿನ ಹಾಗೆ ಎಂದು ಮೊದಲು ಹೇಳಿದವನು ಕವಿ, ಹೇಳುತ್ತಲೇ ಇರುವವನು ಹುಚ್ಚ ಅಂತ. ಮೊದಲು ಹೇಳಿದವನಿಗೆ ಮಾತ್ರ ಆ ಥರದೊಂದು ಅನುಭವ ಬಂದಿರುತ್ತೆ. ಅದನ್ನ ಈ ಕನ್ನಡ ಅಭಿಮಾನ ಅಂತ ಮೊದಲು ಯಾರೋ ಹೇಳಿದ್ರು, ಅವರೆಲ್ಲ ಬಹಳ ಬಹಳ ಪ್ರೀತಿಯಿಂದನೇ ಹೇಳಿರ್ತಾರೆ. ಆಮೇಲೆ ಹೇಳೋರು ಫ್ಯಾಷನ್ ಹೇಳ್ತಾರೆ. ಅದರಿಂದ ನಾನು ಕನ್ನಡ ಅನ್ನೋದು ಅಭಿಮಾನ ಪ್ರೀತಿ ಅಂತ ಅನ್ಕೊಳ್ಳೋದಿಲ್ಲ. ಆದ್ರೆ ಕನ್ನಡ ಅನ್ನೋದು ನನಗೆ ನನ್ನ ಬದುಕು. ನನ್ನ ಬದುಕು ಅಂದ್ರೆ ಅದನ್ನ ಹೇಳ್ಕೊಂಡು ಕೆಲಸ ಮಾಡ್ತಿದ್ದೀನಿ ಅಂತ ಅಲ್ಲ, ನಾನು ಪ್ರಕಟಗೊಳ್ಳೋದು ಕನ್ನಡದಲ್ಲಿ. ನಾನೇನಾಗಿದ್ದೀನೋ ಅದು ಕನ್ನಡವೇ ಕೆತ್ತಿದ ವ್ಯಕ್ತಿತ್ವ ನಮ್ಮದು, ಕನ್ನಡವೇ ರೂಪುಗೊಳಿಸಿದಂತ ವ್ಯಕ್ತಿತ್ವ. ನಮ್ಗೆಲ್ರಿಗೂ ಭಾಷೆ ಅಂದ್ರೆ ಏನು ಅಂದ್ರೆ ಒಂದು ಬಹಳ ಸ್ಥೂಲವಾದ ಒಂದು ತಿಳುವಳಿಕೆ ಇರುತ್ತೆ. ಭಾಷೆ ಅಂದ್ರೆ ನಮ್ಗೇನೋ ಅನ್ಸುತ್ತಪ್ಪ, ಅನ್ಸಿದ್ದನ್ನು ಹೇಳೋದು. ಅನ್ಸಿದ್ದನ್ನು ಹೇಳೋದಕ್ಕೆ ಒಂದು ಮೀಡಿಯಂ ಬೇಕು. ದಿಸ್ ಇಸ್ ವೋಕಲ್ ಮೀಡಿಯಂ. ನಮ್ಮ ಧ್ವನಿಯ ಮುಖಾಂತರ ಹೇಳುವಂತ ಒಂದು ಮಾಧ್ಯಮ, ಅದು ಭಾಷೆ ಅಂತ ಅನ್ಕೋತೀವಿ. ಬಟ್ ಅಷ್ಟೇ ಅಲ್ಲ. ಭಾಷೆ ಅಂದ್ರೆ ಅದು ನಮ್ಮ ಒಟ್ಟು ವ್ಯಕ್ತಿತ್ವ, ಒಂದು ವ್ಯಕ್ತಿಯ, ಒಂದು ಸಮುದಾಯದ, ಒಂದು ಸಮಾಜದ, ಒಂದು ನಾಡಿನ ಒಟ್ಟು ವ್ಯಕ್ತಿತ್ವ ಭಾಷೆ. ಯಾಕೆ ಒಟ್ಟು ವ್ಯಕ್ತಿತ್ವ ಆಗುತ್ತೆ ಅಂದ್ರೆ ಇಟ್ ಈಸ್ ನಾಟ್ ಮಿಯರ್ ಎ ಮೀಡಿಯಂ ಆಫ್ ಕಮ್ಯುನಿಕೇಶನ್, ರಾದರ್ ದಿ ಹೋಲ್ ಹಿಸ್ಟ್ರಿ, ದ ಹೋಲ್ ಲೈಫ್ concerned with that language is recorded in each and every syllable of the language. ಭಾಷೆಯ ಪ್ರತಿ ಅಕ್ಷರದಲ್ಲಿಯೂ ಅಲ್ಲಿಂದ ನಡೆದುಕೊಂಡು ಬಂದಿರುವ ಒಂದು ಜೀವನವೇ ಮುದ್ರಣಗೊಂಡಿರುತ್ತೆ, ಆ ಇತಿಹಾಸವೇ ಮುದ್ರಣಗೊಂಡಿರುತ್ತೆ. ಅದರಿಂದ ಭಾಷೆಗೆ ಆ ಥರದೊಂದು ತೇಜಸ್ಸು, ಶಕ್ತಿ, ಕಾಂತಿ ಬಂದ್ಬಿಡುತ್ತೆ. ಬರೀ ನಮ್ಮ ಎಕ್ಸ್ಪ್ರೆಷನ್ ಅಂತಿದ್ರೆ ಅದಕ್ಕೆ ಅಷ್ಟು, ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಸಾಕು, ಯಾವ್ದಾದ್ರೂ ಒಂದು ಭಾಷೆ ಬೇಕಷ್ಟೇ. ಆದ್ರೆ ಕನ್ನಡ ಅಂತ ನಾವು ಯಾಕೆ ಸಾಯ್ತಿದ್ದೀವಿ ಅಂದ್ರೆ ಕನ್ನಡ ಬರೀ ಒಂದು ಭಾಷೆ ಅಲ್ಲ, ಅದು ನಮ್ಮ ಇಡೀ ವ್ಯಕ್ತಿತ್ವ. ಅದು ಯಾಕೆಂದ್ರೆ ನಮ್ಮ ಪರಂಪರೆಯ ಎಲ್ಲ ಮೌಲ್ಯಗಳು, ಎಲ್ಲ ಬದುಕಿನ ನಡವಳಿಕೆ ಅದೆಲ್ಲವೂ ಕನ್ನಡದೊಳಗೆ ದಾಖಲಾಗ್ಬಿಟ್ಟಿರುತ್ತೆ. ನಾ ಮಾತಾಡುವಾಗ ಅದೆಲ್ಲವೂ ಹೊರಗೆ ಬರುತ್ತೆ. ನಾನು ಕನ್ನಡ ಮಾತಾಡ್ತಿದ್ದೀನಿ ಅಂದ್ರೆ ಕನ್ನಡ ನಂದಲ್ಲ, ಅದು ನನ್ನೊಬ್ಬಂದೇ ಅಲ್ಲ, ನನ್ನದು ಹೌದು, ಮತ್ತು ನನಗೆ ನನ್ನ ಹಿರಿಯರು ಕೊಟ್ಟಿದ್ದು ಹೌದು, ನನ್ನದೊಂದು ಪರಂಪರೆ ಕೊಟ್ಟಿದ್ದು ಹೌದು. ಹಿರಿಯರು ಅಂದ್ರೆ ನಮ್ಮ ಅಪ್ಪ ತಾತ ಅಲ್ಲ, ನನ್ನ ಇಡೀ ಪರಂಪರೆ ಕೊಟ್ಟಿದ್ದು ಹೌದು. ಯಾಕೆಂದ್ರೆ ಅವರೆಲ್ಲರೂ ಕನ್ನಡವನ್ನು ಕಟ್ಟುತ್ತಾ ಬಂದ್ರು, ಹಾಗೆ ಕಟ್ಕೊಂಡು ಬಂದದ್ದು ನನ್ನ ಬಾಯಿಗೆ ಹಾಕಿದ್ದಾರೆ, ನಾನೊಂದು ಇಷ್ಟು ಕಟ್ಟಿ ಇನ್ಯಾರ್ದೋ ಬಾಯಿಗೆ ಹಾಕ್ತೀನಿ. ಅದನ್ನ ಒಂದು ಒಟ್ಟು ಸಮೂಹ ಭಾಗಿಯಾಗುವಂತ ಒಂದು ಅದ್ಭುತವಾದ ಕೃತಿ ಇದು ಕನ್ನಡ. ಅದು ಅದರಿಂದ ಕನ್ನಡ ನಾಟ್ ಮಿಯರ್ ಎ ಕಮ್ಯುನಿಕೇಶನ್ ಮೀಡಿಯಂ ಅಲ್ಲ. ಆಮೇಲೆ ನಿಮ್ಗೆ ಗೊತ್ತಾಗೋದೇನೋ, ಪ್ರಪಂಚದ ಯಾವ ಭಾಷೆಯಲ್ಲಿಯೂ ಮನುಷ್ಯನಿಗೆ ಅನ್ಸಿದ್ದನ್ನೆಲ್ಲ ಹೇಳೋದು ಕಷ್ಟ. ನಮ್ಗೇನು ಅನ್ಸುತ್ತೆ ಎಲ್ಲ ಹೇಳಕ್ಕಾಗಲ್ಲ. ಈ ಡಾಕ್ಟರ್ ಹತ್ರ ಪೇಷಂಟ್ ಕೂತಿರ್ತಾನೆ, ಇಲ್ಲೆಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲಾ ದೇಶಗಳಲ್ಲಿ ಎಲ್ಲಾ ಭಾಷೆಯಲ್ಲೂ ಪೇಷಂಟ್ಗೆ ಏನಾಗುತ್ತೆ ಅದನ್ನ ಡಾಕ್ಟರ್ ಹೇಳಕ್ಕಾಗಲ್ಲ. ನಾನು ಚಿಕ್ಕವರಾಗಿದ್ದಾಗ ಬಹಳ ನೋಡ್ತಿದ್ದೆ, ಡಾಕ್ಟರ್ ಹತ್ರ ಹೋಗ್ಬಿಡೋರು, ಡಾಕ್ಟರ್ ಬರೀ ಕೂತ್ಕೊಳ್ಳಿ, ಏನೇ ಹೆಸರು, ನಂದು ಕೃಷ್ಣಮೂರ್ತಿ ಸರ್, ಕೃಷ್ಣಮೂರ್ತಿ ಕೂತ್ಕಪ್ಪ, ಏನ್ ತೊಂದರೆ ನಿಮ್ಗೆ,
ಅದು ಡಾಕ್ಟ್ರೆ ಒಂದು 15 ದಿವಸದಿಂದ ಡಾಕ್ಟ್ರೆ ಒಂಥರ ಆಯ್ತದೆ. ಅರೆ ಇವ್ನಿಗೇನೋ ಆಯ್ತದೆ. ಹೌದು, ಇಲ್ಲೇ ಡಾಕ್ಟರ್ ಹತ್ರ ಬರ್ತಿದ್ದ. ಡಾಕ್ಟ್ರು ಒಂದು ಪೇಪರ್ ಇಟ್ಕೊಂಡು ಕೂತಿರ್ತಾರೆ, ಅವ್ರು ಕೇಸ್ ಹಿಸ್ಟ್ರಿ ಬರೀಬೇಕಲ್ಲ, ಬರ್ಕೊಳ್ಳೋಕೆ ಕೂತಿರ್ತಾರೆ. ಹೆಸರು, ನೇಮ್, ಕೃಷ್ಣಮೂರ್ತಿ, ಏಜ್ ಬರೀತಾರೆ. ಆಮೇಲೆ ಹಿಸ್ಟ್ರಿ ಬರೀಬೇಕು. ಏನು ಒಂಥರ ಆಯ್ತದೆ. ಏನು ಬರೀತಾರೆ ಈಗ? ಒಂಥರ ಆಯ್ತದೆ ಅಂದ್ರೆ ಹೆಂಗ್ ಬರೀತಾರೆ? ಅವಾಗ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಒಂಥರ ಆಯ್ತದೆ ಅಂದ್ರೆ ಗೊತ್ತಾಗಲ್ಲ, ಹೆಂಗಾಯ್ತದೆ ಹೇಳ್ಬೇಕಪ್ಪ. ಇದು ಹೊಟ್ಟೆ ತುಂಬಾ ನೋವು ಡಾಕ್ಟರ್. ಇವ್ರು ಬರ್ಕೋಬೇಕಲ್ವಾ? ಈಗ ಡಾಕ್ಟರ್ ಶುರು ಮಾಡ್ತಾರೆ ತರಲೆ ಪ್ರಶ್ನೆ ಕೇಳಕ್ಕೆ. ಅಲ್ಲಪ್ಪ ಹೊಟ್ಟೆ ಹೆಂಗ್ ನೋಯ್ತದೆ? ಅರೆ ಹೊಟ್ಟೆ ನೋವು ಅಂದ್ರೆ ಮುಗಿಲಿಲ್ಲ, ಹೆಂಗ್ ನೋಯ್ತದೆ ಅಂತ. ಈಗ ಇವ್ನ ಪ್ರಾಬ್ಲಮ್ ಹೆಂಗೆ ಅಂದ್ರೆ ಹೆಂಗೆ ಹೇಳಿ ಡಾಕ್ಟರ್, ಹೊಟ್ಟೆ ನೋಯ್ತದೆ. ಅಲ್ಲಪ್ಪ ಹೊಟ್ಟೆ ಹಿಂಡದಂಗ ಆಯ್ತದ, ಚುಚ್ಚದಂಗ ಆಯ್ತದ, ಎಳದಂಗ ಆಯ್ತದ, ಕಲಸ್ದಂಗ ಆಯ್ತದ ಡಾಕ್ಟರ್ ಹೇಳ್ತಾರೆ. ನೋಡಿ, ಇವ್ರಿಗೂ ಪ್ರಾಬ್ಲಮ್, ಅವನಿಗೂ ಪ್ರಾಬ್ಲಮ್. ಆವಾಗ ಇವನು ಇನ್ನೇನೇನೇನೋ ಹೇಳಕ್ ಶುರು ಮಾಡ್ತಾನೆ. ಆ ಹೇಳಿ ಒಂದು ಅನುಭವವಾಗಿ ಡಾಕ್ಟರ್ಗೆ ತನ್ನ ನೋವನ್ನ ದಾಖಲು ಮಾಡ್ತಾರೆ, ಒಂದು ಭಾಷೆಯಾಗಿ ಅಲ್ಲ. ಡಾಕ್ಟ್ರೆ ಹಿಂಗೆ ಕೂತಿರ್ತೀನಿ ಡಾಕ್ಟ್ರೆ, ಮೈಯೆಲ್ಲ ತಪ 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 ಅಂತ ತಬಲಾ ಬಾರಿಸ್ತಾನೆ. ಆಮೇಲೆ ಈ ನೀರು ಹಾಕ್ಬಿಟ್ಟು ಬಟ್ಟೆ ಹಿಂಡಕ್ಕಿಲ್ಲವ್ರ ಹಂಗೆ ಹಿಂಡದಂಗ ಆಯ್ತದೆ. ಆಮೇಲೆ ಹೊಟ್ಟೆ ಒಳಗೆ ಕೈಯಾಗ ಕಲಸ್ದಂಗ ಆಯ್ತದೆ. ಹೆಂಗ್ ಗೊತ್ತಾ? ಹೊಟ್ಟೆ ಒಳಗೆ ಕೈಯಾಗ ಕಲಸೋ ಅನುಭವ ಯಾರು ಗೊತ್ತಿದೆ? ಆದ್ರೆ ಡಾಕ್ಟರ್ಗೆ ಏನೋ ಒಂದು ಕಮ್ಯುನಿಕೇಟ್ ಆಗ್ತಾ ಇದೆ, ಹೊಟ್ಟೆ ಒಳಗೆ ಕೈಯಾಗ ಕಲಸ್ದಂಗ ಆಯ್ತದೆ ಡಾಕ್ಟರ್. ಆಮೇಲೆ ಒಂಥರ 12 ಸೂಜಿ ತಗೊಂಡು ಒಂದೇ ಸಲ ಚುಚ್ಚಿಬಿಟ್ಟಂಗ ಆಯ್ತದೆ. ಡಾಕ್ಟರ್ಗೆ ಈಗೊಂದು ಅನುಭವ ಗೊತ್ತಾಗುತ್ತೆ, ಅರ್ಥ ಅಲ್ಲ. ಇವನು ಹೇಳ್ತಿರೋ ಶಬ್ದಗಳಿಗೆ ಯಾವುದಕ್ಕೂ ಅರ್ಥ ಇಲ್ಲ, ಆದ್ರೆ ಡಾಕ್ಟರ್ ಗೊತ್ತಾಗ್ತಿದೆ. ನಾವೆಲ್ಲರೂ ಹಾಗೇನೆ ಇನ್ನೊಬ್ಬರಿಗೆ ಏನಾದ್ರೂ ಹೇಳಬೇಕು ಅಂತಂದಾಗ ಅರ್ಥದಲ್ಲಿ ವ್ಯವಹಾರ. ಈ ತರ ಎಲ್ಲ ಪ್ರೊಟೆಸ್ಟ್ ಮಾಡಿದ್ರೆ ನಾವೇ ತಕ್ಕಲ್ಲ. ಇರ್ಲಿ, ಹಾಗೆ ಹೇಳ್ತಿರ್ತೀನಿ. ಸೊ ಅರ್ಥದಲ್ಲಿ ನಾವು ವ್ಯವಹರಿಸೋದಕ್ಕಾಗೋದೇ ಇಲ್ಲ. ಜೋಶಿಯವರು ಹೇಳಿದ ಮಾತಿನ ಭಾವ ಅದೇನೆ. ಇಂಗ್ಲಿಷ್ನಲ್ಲಿ ಅಥವಾ ನಮಗೆ ಗೊತ್ತಿಲ್ಲದೆ ಇರುವಂತಹ, ನಮಗೆ ಮೈಗೂಡದೆ ಇಲ್ಲದೆ ಇರುವಂತಹ ಒಂದು ಭಾಷೆಯಲ್ಲಿ ನಾವು ಅರ್ಥದ ನೆಲೆಯಲ್ಲಿ ಮಾತ್ರ ವ್ಯವಹರಿಸಬಹುದು, ಭಾವದ ನೆಲೆಯಲ್ಲಿ ವ್ಯವಹರಿಸೋದಕ್ಕಾಗೋದಿಲ್ಲ. ಅದರಿಂದಾನೇ ನಮಗೆ ಕನ್ನಡದವ್ರ ಜೊತೆ ಮಾತಾಡಬೇಕಾದ್ರೆ ಎಲ್ಲ ಕನ್ನಡಿಗರಿಗೂ ಕನ್ನಡನೇ ಗತಿ. ಯಾಕೆಂದ್ರೆ ಅದರಲ್ಲಿ ಭಾವ ಕೊಡಬಹುದು, ಅರ್ಥ ಕೊಡಕ್ಕಾಗಲ್ಲ. ಇಂಗ್ಲಿಷ್ನಲ್ಲಿ ನನಗೊಂಚೂರು ಇಂಗ್ಲಿಷ್ ಮಾತಾಡಕ್ ಬರುತ್ತೆ. ಎಷ್ಟು ಬರುತ್ತೆ ಅಂದ್ರೆ ಅರ್ಥದ ನೆಲೆಯಲ್ಲಿ ಎಷ್ಟು ಹೇಳ್ಬೋದು ಅಷ್ಟು ಬರುತ್ತೆ. ಈಗ ಇವರು ಸಭೆಗೆ ಬಂದಿದ್ದಾರೆ, ನಾವೊಂದು ವೆಲ್ಕಮ್ ಮಾಡಬೇಕು. ವೆಲ್ಕಮ್ ಮಾಡಬೇಕಾದ್ರೆ ಒಂದಿಷ್ಟು ಕ್ಲೀಶೆಗಳಿವೆ. Mr. Srivatsa Joshi, in spite of his busy schedule, he has gracefully come over here, come down here, and he is in the midst of all of us. We are very much pleased to have him amidst us today. I am so happy today. So hearty welcome to you. ಇದು ಹೇಳ್ಬೋದೇ ಹೊರತು ಇದನ್ನ ನಿಮ್ಗೆ ಎಲ್ಲೋ ಕೇಳ್ದಾಗ ಇರ್ತದೆ. ಅದು ಕೃಷ್ಣೇಗೌಡರ ಮಾತಲ್ಲ, ಶ್ರೀವತ್ಸ ಜೋಶಿಗೂ ಅಲ್ಲ, ಯಾರಿಗೆ ಬೇಕಾದ್ರೂ ಹೇಳ್ಬೋದಲ್ಲ. ಆದ್ರೆ ಶ್ರೀವತ್ಸ ಜೋಶಿ ಅವರು ಕನ್ನಡದಲ್ಲಿ ನನ್ನ ಬಗ್ಗೆ ಹೇಳಿದ ಮಾತು, ನಾನು ಶ್ರೀವತ್ಸ ಜೋಶಿ ಅವ್ರಿಗೆ ಹೇಳಿದ ಮಾತು ಇದೆಯಲ್ಲ, ಇದನ್ನ ಯಾರ್ಯಾರಿಗೋ ಹೇಳಕ್ಕಾಗಲ್ಲ. ನಾನು ಪ್ರಸನ್ನ ಉಷಾ ಬಗ್ಗೆ ಹೇಳುವ, ಪ್ರಸನ್ನ ಉಷಾ ನನ್ನ ಬಗ್ಗೆ ಹೇಳೋ ಮಾತನ್ನ ಯಾರಿಗೆ ಬೇಕಾದ್ರೂ ಯಾರಾದ್ರೂ ಹೇಳಕ್ಕಾಗಲ್ಲ. ಅದಕ್ಕೆ ನಮ್ದೊಂದು ವೈಯಕ್ತಿಕ ಛಾಪ ಬಿದ್ದಿರುತ್ತೆ. ಯಾಕೆಂದ್ರೆ ಅದನ್ನ ನನ್ನ ಭಾಷೆಯಲ್ಲಿ ಮಾತ್ರ ನಾನು ರೀಪ್ರೊಡ್ಯೂಸ್ ಮಾಡ್ಬೋದು. ಭಾಷೆಗೆ ಇದೆಲ್ಲ ಶಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಭಾಷೆಗೆ ಏನೋ ಶಕ್ತಿ ಇದೆ. ಭಾಷೆಯಲ್ಲಿ ನಮ್ಮದೊಂದು ಅನುಭವವನ್ನು ಸೃಷ್ಟಿ ಮಾಡಬಹುದು. ಅದಕ್ಕೆ ನಾನು ಬಹಳ ಸಲ ಹೇಳ್ತೀನಿ, ನಾನು ನಿಜವಾಗ್ಲೂ ಇಂಗ್ಲಿಷ್ ಬರಲ್ಲ, ಸುಮ್ಮನೆ ಹೆಂಗಂತೆ ಇಂಗ್ಲಿಷ್ ಬರಲ್ಲ, ನಾನು ಕನ್ನಡ ಇಂಗ್ಲಿಷ್ ಬರಲ್ಲ. ಆದ್ರೆ ಇಂಗ್ಲಿಷ್ ಬರ್ತದೆ ಅಂತ ಅನ್ಕೊಂಡಿದಾರಲ್ಲ ಅವ್ರಿಗೂ ಬರಲ್ಲ ಅನ್ನೋಷ್ಟು ಗೊತ್ತಾಗಿದೆ. ಯಾಕೆಂದ್ರೆ ಕನ್ನಡ ಬರುವಷ್ಟು ಸಹಜವಾಗಿ ಅವ್ರು ಕನ್ನಡವನ್ನ ಬೀದಿಯಲ್ಲಿ ಕಲಿಬೇಕು ಅಂತ ಹೇಳೋದು. ನಾನು ಬೀದಿಯಲ್ಲಿ ಕಲಿಬೇಕು, ಬೈಲಲ್ಲಿ ಕಲಿಬೇಕು, ಯೂನಿವರ್ಸಿಟಿಗಳಲ್ಲಿ ಕನ್ನಡ ನಾವು ಹೇಳ್ಕೊಡ್ತಿಲ್ಲ ಕನ್ನಡ ಸಾಕಾಗಲ್ಲ. ಬೈಲಲ್ಲಿ ಕನ್ನಡ ಮಾತಾಡ್ತಾರೆ, ಅದು ಕನ್ನಡ.
ಯಾರೋ ಒಬ್ಬರ ಬಗ್ಗೆ ಇನ್ನೊಬ್ಬನ ಅಭಿಪ್ರಾಯ ಕೇಳ್ತೀವಿ. ಹೆಂಗೆ ಅವನು ಒಂದೇ ಮಾತಲ್ಲಿ ಹೇಳ್ತಾನೆ, ಹಿಂದಕ್ಕಿದ್ರೆ ಮುಂದಕ್ಕಿಲ್ಲ. ಸೊ ನಿಮ್ಮ ಎಕನಾಮಿಕ್ ಸ್ಟೇಟಸ್ ಒಂದೇ ಮಾತಲ್ಲಿ ಹೇಳ್ತಾನೆ, ಹಿಂದಕ್ಕಿದ್ರೆ ಮುಂದಕ್ಕಿಲ್ಲ, ಮುಂದಕ್ಕಿದ್ರೆ ಹಿಂದಕ್ಕಿಲ್ಲ. ಇವ್ರ ಹೆಂಗೆ ಅವನ ಆಳ್ ನೋಡಿದ್ರೆ ಹಬ್ಬಬ್ಬ, ಬಾಳ್ ನೋಡಿದ್ರೆ ಬಡ್ಕೋಬೇಕು, ಆಳ್ ನೋಡಿದ್ರೆ ಹಬ್ಬಬ್ಬ, ಬಾಳ್ ನೋಡಿದ್ರೆ ಬಡ್ಕೋಬೇಕು. ಇವ್ರ ಹೆಂಗೆ ಅವನ ಗಂಜಿ ಕುಡಿಯೋಕೆ ಗಡ್ಡ ಹಿಡಿಯೋನೊಬ್ಬ, ಗಂಜಿ ಕುಡಿಯೋಕೆ ಗಡ್ಡ ಹಿಡ್ಕೊಳ್ಳೋನೊಬ್ಬ ಅಂತ. ಮೊದ್ಲೇ ಕುಡಿಯೋದು ಗಂಜಿ, ಅದಕ್ಕೆ ಬಸ್ ಸ್ಟ್ಯಾಂಡ್ ಇಟ್ಕೊಂಡವನ ಜಂಬ. ಇವರು ಅವರು ಏನೋ ಹೊಟ್ಟೆಗೆ ಬಟ್ಟೆಗೆ ನೀರ, ಹೊಟ್ಟೆಗೆ ಬಟ್ಟೆಗೆ ನೀರ. ಇವರು ಅವರು ನೀರು ನೆರಳು ಇರೋ ಜಾಗ, ನೀರು ನೆರಳು ಇರೋ ಮನೆ. ಸಿ, ನೀವು ಏನನ್ನು ಬಹಳ ಕಡಿಮೆ ಮಾತಲ್ಲಿ ಹೇಳ್ತಿದ್ದೀರಿ, ಆದ್ರೆ ನೀವು ಬರೀ ಅರ್ಥದ ನೆಲೆಯಲ್ಲಿ ವ್ಯವಹರಿಸಿದ್ರೆ, ಅರೆ ನಾನು ಇವನ್ ಬಗ್ಗೆ ಕೇಳಿದ್ರೆ ಇದೇನೆ ಅಲ್ಲಿ ನೀರು ನೆರಳು ಬಗ್ಗೆ ಮಾತಾಡ್ತೀಯಾ ಅಂತ ಹೇಳೋಂಗಿಲ್ಲ. ನಮ್ಮೂರಲ್ಲಿ ಯಾರೋ ಒಬ್ರು ಮನೆ ಕಟ್ಟಿಸ್ತಾ ಇದ್ರು, RCC ಸ್ಲ್ಯಾಬ್ ಹಾಕಿಸ್ತಾ ಇದ್ರು. ನಾನು ಮೇಲೂ ಕಟ್ಸ್ಬಿಡಿ ಚೆನ್ನಾಗಿ ಕಾಣಿಸ್ತದೆ ಅಂದ್ರೆ ನಮ್ಗೇನಾಗಬೇಕಲ್ವ, ಏನು ದುಡ್ಡು ಕೊಡ್ತೀನಿ, ಮೇಲೂ ಕಟ್ಸ್ಬಿಡಿ ಒಂದು 2 ಫ್ಲೋರು ಬಹಳ ಎಲಿವೇಶನ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವನು ಅದಕ್ಕೆ ನೋಡಿ ಮೊದಲು ಕೂತ್ಕೊಂಡು ಆಮೇಲೆ ಮಲ್ಕೋಬೇಕು. ನಾನು ಹೇಳ್ತಿರೋದು ಮನೆ ಕಟ್ಸೋ ವಿಷಯ, ಅವನು ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಹೇಳ್ತಿದ್ದಾನೆ. ಹೌದಾ? ಅಲ್ಲ, ಅವನು ಅರ್ಥದ ನೆಲೆಯಲ್ಲಿ ಮಾತಾಡ್ತಾ ಇಲ್ಲ, ಭಾವದ ನೆಲೆಯಲ್ಲಿ ಮಾತಾಡ್ತಿದ್ದಾನೆ. ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ, ಮೊದಲು ಕೂತ್ಕೋಬೇಕು ಆಮೇಲೆ ಮಲ್ಕೋಬೇಕು ಅನ್ನೋದ್ರ ಅರ್ಥ. ಈ ಫಸ್ಟ್ ಫ್ಲೋರ್ ಮುಗಿಸೋಣ, ಫಿನಿಶ್ ಮಾಡಿಸ್ಕೊಳ್ಳೋಣ, ವಾಸ ಮಾಡೋಣ, ಒಂದಿಷ್ಟು ಸಾಲ ಸೋಲ ಇರುತ್ತೆ ತೀರ್ಸ್ಕೊಳ್ಳೋಣ, ಆಮೇಲೆ ಒಂದಿಷ್ಟು ದುಡ್ಡು ಕೊಡಿ ಇಟ್ಕೊಳ್ಳೋಣ, ಆಮೇಲೆ ನಿಧಾನವಾಗಿ ಮುಂದಿನ. ಇದನ್ನೆಲ್ಲ ಹೇಳೋದಕ್ಕೆ ಬದಲು ಮಾತಿಗೊಂದು ಸಂಗ್ರಹಣಾ ಶಕ್ತಿ ಇರುತ್ತೆ. 10 ಮಾತಲ್ಲಿ 20 ಮಾತಲ್ಲಿ ಹೇಳ್ಬೋದು ಅದನ್ನ. ಲೇಖಕರಿಗೆ ಇದೇ ದೊಡ್ಡ ಕಷ್ಟ, ಇದೇ ಸಂಕಟ. ಎಲ್ಲರೂ ಬರೆಯುವಾಗ ಯಾರು ಬೇಕಾದ್ರೂ ಬರಿಬೋದು. ಶ್ರೀವತ್ಸ ಜೋಶಿ ಹೇಳಿದ ಅನುಭವಗಳನ್ನ ಯಾರು ಬೇಕಾದ್ರೂ ಬರಿಬೋದು. ಆದ್ರೆ ಶ್ರೀವತ್ಸ ಜೋಶಿಯದೇ ಆಗಬೇಕಾದ್ರೆ ಅದನ್ನ ಹೀಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಒಂದು ವ್ರತ ಇರುತ್ತೆ, ಒಂದು ಹಠ ಇರುತ್ತೆ. ನನಗೆ ಹೇಗೆ ಅನ್ಸಿದೆಯೋ ಹಾಗೆ ನಿಮಗೂ ಅನ್ಸೋಂಗೆ ಹೇಳ್ಬೇಕು ಅಂತ ಇರುತ್ತೆ. ನಮ್ಮೆಲ್ಲ ಕವಿಗಳಿಗೆ, ಕಥೆಗಾರರಿಗೆ, ಮನುಷ್ಯರಿಗೆ ಎಲ್ರಿಗೂ ಹೀಗೆ ಇರುತ್ತೆ ನೋಡಿ. ನನಗೆ ಹೆಂಗ ಅನಿಸ್ತು, ಈಗ ನಾನು ದಾರಿಯಲ್ಲಿ ಬರ್ತಾ ಇದ್ದೆ, ಒಂದು ದೊಡ್ಡ ಹಾವು ನೋಡ್ಬಿಟ್ಟೆ, ಇದ್ದಕ್ಕಿದ್ದಂಗೆ ನೋಡ್ಬಿಟ್ಟೆ. ನಾನು ದಾರಿಯಲ್ಲಿ ಬರ್ತಾ ಇದ್ದೆ, ಒಂದು ದೊಡ್ಡ ಹಾವು ನೋಡಿದೆ ಅಂತ ಹೇಳ್ತೀನ. ಹಂಗಂದ್ರೆ ನೀವು ಹಾವು ನೋಡದೆ ಅನ್ನುವ ಮಾಹಿತಿಯನ್ನ ಮಾತ್ರ ತಲುಪಿಸ್ದಂಗಾಗುತ್ತೆ. ಆದ್ರೆ ಹಾವು ನೋಡಿದಾಗ ನೀವು ಭಯ ಕೂಡ ಆಗಿದೆ, ಭಯವನ್ನು ತಲುಪಿಸ್ಬೇಕು. ಯಾಕಂದ್ರೆ ನಿಮ್ಮ ಮನಸ್ಸಿಗೆ ಆದ ಶಾಕ್ ಇದೆಯಲ್ಲ, ಆ ಶಾಕ್ ಅನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕು. ಆವಾಗ ಏನ್ ಮಾಡ್ತೀರಿ ಅಂದ್ರೆ ನೀವು ಬೇರೆ ತರ ಹೇಳ್ತೀರಿ, ಕೂತ್ಕೊಳ್ಳೋ, ನಡುಗೋಗ್ಬಿಡ್ತೀಯ. ನಾನಾಗಿದ್ರಿಂದ ಬಂದಿದ್ದೀನಿ, ಕಷ್ಟಪ್ಪ ಲೈಫು, ಯಾವಾಗ ಏನು ಹೇಳಕ. ಆವಾಗ ಅವಾಗ ಅನ್ಸುತ್ತೆ ಏನೋ ಹೇಳಕ್ ಕೊಟ್ಟಿದ್ದಾರೆ, ಏನ್ ಹೇಳಪ್ಪ ಅಂತ. ಬರ್ತಾ ಇದ್ದೆ ಮನೆಗೆ, ಯಾವಾಗ್ಲೂ ಬರೋದು ಓಡೋದು, ದಿವಸ ಅದೇ ರಸ್ತೆಯಲ್ಲಿ ಬರ್ತೀನಿ. ಆಮೇಲೆ ಒಂದಿನ ನನ್ಗೆ ಗೊತ್ತಿರೋದು ಪ್ರತಿಯೊಂದು ಮರ ಗಿಡ ಎಲ್ಲ ಗೊತ್ತಲ್ಲಿ ಬರ್ತಾ ಇದ್ದೆ, ಯಾರು ಇಲ್ಲ ಸುತ್ತ. ಒಬ್ಬ ಜನ, ಯಾರು ಇಲ್ಲ ಅಂದ್ರೆ ಜನ ಇಲ್ಲ ಅಂತ ಅರ್ಥ. ಮತ್ತದನ್ನೇ ಹೇಳ್ತಾನೆ, ಒಬ್ಬ ಜನನೂ ಇಲ್ಲ, ಒಬ್ಬನೇ ಬರ್ತಾನೆ. ದಿನ ಬರೋರು. ನೀವು ಹೀಗೆ ಮತ್ತೆ ಮತ್ತೆ ಪುನರಾವರ್ತನೆ ಮಾಡೋದ್ರ ಮುಖಾಂತರ ಒಂದು ಕುತೂಹಲ ಹುಟ್ಟಿಸ್ತಿದ್ದಾರೆ. ಆಮೇಲೆ ಇನ್ನೇನ್ ಕಾಲು ಇಡಬೇಕಪ್ಪ ಅಂತಾನೆ. ನೀವು ಸೃಷ್ಟಿ ಮಾಡಿರೋ ಆಂಬಿಯನ್ಸ್ ಹೆಂಗಿದೆ ಅಂದ್ರೆ ಅವನು ಹಾವಿತ್ತ ಅಂತಾನೆ. ನೀವ್ ಹೇಳಲೇಬೇಕಾಗಿಲ್ಲ, ನೀವ್ ಆಗ್ಲೇ ಅಂಥದ್ದೊಂದು ವಾತಾವರಣ ಸೃಷ್ಟಿ ಮಾಡ್ಬಿಟ್ಟಿದ್ದೀವಿ. ಹಾವ ಅಂತ ನಾವು ಅಂದ್ರೆ ನಾನು ಬರ್ತಾ ಇದ್ದಾಗ ಒಂದು ದೊಡ್ಡ ಹಾವನ್ನು ನೋಡಿದೆ ಅಂತ ಇಂಗ್ಲಿಷಲ್ಲಿ ಹೇಳ್ಬೋದು. ಹಿಂಗೆ ಹೇಳ್ದಲ್ಲ, ಇದನ್ನ ಇಂಗ್ಲಿಷಲ್ಲಿ ಹೇಳ್ಕಾಗಲ್ಲ. ಈ ಪ್ರಾಬ್ಲಮ್ ಇದಿದೆ. ಭಾಷೆ ಕ್ರಿಯೇಟಿವ್ ಆಗಿ ಉಪಯೋಗ ಆಗೋದಕ್ಕೂ, ಭಾಷೆ ಒಂದು ನ್ಯೂಸ್ ಪೇಪರ್ ವರದಿ ತರ ಉಪಯೋಗ ಆಗೋದಕ್ಕೂ ಇರೋ ವ್ಯತ್ಯಾಸ ಇದೆ. ಏನು ಮಾತಾಡ್ತೀವಿ? ಅದೇ ವಿಜ್ಞಾನ ಮತ್ತು ಕಲೆಗೆ ಇರುವ ವ್ಯತ್ಯಾಸವೂ ಅದೇ. ಬೆಳಿಗ್ಗೆ 6:40 ಸೂರ್ಯೋದಯ ಅಂತ ಹೇಳಿದರೆ ಅದು ಮಾಹಿತಿ, ಅದು ವಿಜ್ಞಾನ.
ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಅಂತ ಹೇಳಿದ್ರೆ ಅದು ಕವಿ ಮಾತು, ಕಲೆ. ವಿಷಯ ಒಂದೇ, ಸೂರ್ಯೋದಯನೇ. ಆದರೆ ಪ್ಲೇನ್ ಲ್ಯಾಂಗ್ವೇಜ್ ಮಾಹಿತಿ ತಿಳಿಸ್ಲಿಕ್ಕೆ ಹೇಳೋದು ಒಂದು ತರ, ಕಲೆಗಾರಿಕೆ ಕಲೆಯನ್ನು ಬಳಸಿ ಹೇಳುವುದು ಇನ್ನೊಂದು ಥರ. ಹಾಗಾಗಿ ನಾವು ಈಗ ಕೃಷ್ಣೇಗೌಡರು ಹೇಳಿದ ಉದಾಹರಣೆಗಳ ಪ್ರಕಾರ ಲೇಖಕರು ಕವಿಗಳೇ ಆಗಬೇಕಂತ ಏನಿಲ್ಲ. ನಾವು ಜನಸಾಮಾನ್ಯರಾಗಿಯೂ ನಮ್ಮ ಮಾತುಗಳಲ್ಲೇ ಆ ರೀತಿಯ ಕವಿ ಸಮಯಗಳು, ಒಂದು ಚಿತ್ರಣವನ್ನು ಕಟ್ಟಿಕೊಡುವಂತಹ ಮಾತುಗಳು ಅವೆಲ್ಲವೂ ಇರ್ತವೆ. ಉತ್ಪ್ರೇಕ್ಷೆಗಳು, ದ್ವಿರುಕ್ತಿಗಳು ಅಂತ ಹೇಳ್ತೇವೆ ನಾವು, ರಿಡಂಡೆಂಟ್, ಅದನ್ನೇ ಹೇಳೋದು. ಯಾರೂ ಇರಲಿಲ್ಲ, ಒಂದು ಜನನೂ ಇರಲಿಲ್ಲ ಅಂತ ಅವ್ರು ಹೇಳಿದ್ರು. ಉಕ್ತಿಗಳು ಓಡು ಅಷ್ಟೇ, ಓಡು 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 ಯಾಕೆಂದ್ರೆ ಓಡುವ ತೀವ್ರತೆ ಅನುಕರಣೀಯ, ಅನುಸರಣೀಯ, ಆ ರೀತಿಯ ಪದಗಳ ಬಳಕೆ, ಇವನ್ನೆಲ್ಲ ನಾವು ದೈನಂದಿನ ನಮ್ಮ ಸಂಭಾಷಣೆಯಲ್ಲೂ ಮಾಡ್ತಿರ್ತೇವೆ. ಕವಿಗಳು ಲೇಖಕರು ಬರೆದಾಗ ಮಾತ್ರ ನಮಗೆ ಹೌದಲ್ಲ ಅಂತ ಅನಿಸ್ತದೆ, ಆದರೆ ನಾವುಗಳು ಮಾಡ್ತಿರ್ತೇವೆ ಅನ್ನೋದು ತಾತ್ಪರ್ಯ. ಇನ್ನೊಂದು, ಅವರು ಏನೋ ಆಗ್ತದೆ, ಒಂಥರ ಆಗ್ತದೆ ಅಂತ, ಅವುಗಳನ್ನು ಕೂಡ ನಾವು ಈಗೀಗ ಕನ್ನಡ ಚಿತ್ರಗೀತೆಗಳಲ್ಲೂ ಕೇಳಬಹುದು. ತರ ತರ ಏನೋ ಒಂದು ಆ ತರ ಒಂದು ಚಿತ್ರ ಬಂದಿದೆ. ಆಮೇಲೆ ಅವರು ನನ್ನ ಭಾಷೆಯಲ್ಲಿ ಹೇಳ್ತೇನೆ, ನನ್ನ ಹಾಡು ನನ್ನದು, ನನ್ನ ಭಾಷೆ ನನ್ನದು, ಅವು ಕೂಡ ಇರತ್ತೆ. ಅವನ್ನೆಲ್ಲ ನಾವು ಗಮನಿಸಬೇಕು ಅಷ್ಟೇ. ನಮ್ಮ ಸುತ್ತಮುತ್ತನೇ ಇರುತ್ತೆ ಎಲ್ಲವೂ. ಈಗ ಮತ್ತೆ ಮುಂದುವರಿಸ್ತಾರೆ ಕೃಷ್ಣೇಗೌಡರು. ಅದರಿಂದ ಪ್ರತಿಯೊಬ್ಬ ಮಾತುಗಾರನಿಗೂ ಬರಹಗಾರನಿಗೂ ಇರುವ ಬಹಳ ದೊಡ್ಡ ಸವಾಲೇನೆಂದ್ರೆ, ನನ್ನ ಮನಸ್ಸಿಗೆ ಒಂದು ಅನುಭವ ಹೇಗೆ ಬಂದಿದೆಯೋ ಅದೇ ಅನುಭವ ಅಷ್ಟೇ ಚೆನ್ನಾಗಿ ನಿಮ್ಮ ಮನಸ್ಸಿನಲ್ಲಿಯೂ ಪ್ರತಿಫಲನಗೊಳ್ಳುವ ಹಾಗೆ ಹೇಳಬೇಕು ಅಂತ. ದಟ್ಸ್ ಎ ವೆರಿ ಬಿಗ್ ಚಾಲೆಂಜ್. ಎಲ್ಲ ಲೇಖಕರಿಗೂ ಇರುವಂತ ಚಾಲೆಂಜ್ ಅದು. ಈಗ ದುಡ್ಡು ಬಹಳ ಕೆಟ್ಟದಪ್ಪ. ಏನ್ ಆಟ ಆಡುತ್ತೆ ಅಂದ್ರೆ, ಹಿಂಗೆಲ್ಲ ನೀವು ಎಷ್ಟೇ ಭಾಷಣ ಮಾಡಿ, ಆದ್ರೆ ಕುರುಡು ಕಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ, ಬಾಣಂತಿ ಎಳಬಾಸ ಬಾಣದ ಬಿಡುಪಿನ ಕಾಣದ ಕಿರಿಗೆಜ್ಜೆ ಕಾಲಾಗೆ ಇತ್ತು, ಸಣ್ಣ ಕಂದಮ್ಗಳ ಕಣ್ಣಿನ ಕವಡೆಯ ತಣ್ಣನ ಜೋಮಾನ ಕುರುಳೊಳಗಿತ್ತೋ, ಕುರುಡು ಕಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಅಂತ ಹೇಳಿದಾಗ ನೀವೇನೇನೋ ಲೆಕ್ಚರ್ ಮಾಡೋದಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಯಾಕೆಂದ್ರೆ ಇದರಲ್ಲಿ ಬೆಸ್ಟ್ ವರ್ಡ್ಸ್ ಇನ್ ದ ಬೆಸ್ಟ್ ಆರ್ಡರ್ ಅಂತಾರೆ. ವಾಟ್ ಇಸ್ ಅ ಗುಡ್ ಪೊಯಿಟ್ರಿ ಅಂದ್ರೆ ಬೆಸ್ಟ್ ವರ್ಡ್ಸ್ ಇನ್ ದ ಬೆಸ್ಟ್ ಆರ್ಡರ್. ಯು ಹ್ಯಾವ್ ಗಾಟ್ ಟು ಪಿಕ್ ದ ಬೆಸ್ಟ್ ವರ್ಡ್ಸ್. ಕನ್ನಡದಲ್ಲಿ ಬೇಕಾದ ಶಬ್ದಗಳಿವೆ, ಅದರಲ್ಲಿ ಬೆಸ್ಟ್ ಯಾವುದು ಅಂತ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ನೀವು ಒಂದೇ ಅರ್ಥ ಕೊಡುವ ಹಲವಾರು ಶಬ್ದಗಳಿದ್ರೆ ನೀವೇನ್ ಕಂಡಿರ್ತೀವಿ ಅಂದ್ರೆ ಇವೆಲ್ಲ ಒಂದೇ ಅರ್ಥದ ಅಲ್ಲ. ಪ್ರತಿ ಶಬ್ದಕ್ಕೂ ಬೇರೆದೇ ಅರ್ಥ ಇರುತ್ತೆ. ಸೂರ್ಯ ಅನ್ನೋದಕ್ಕೂ, ರವಿ ಅನ್ನೋದಕ್ಕೂ, ತರಣಿ ಅನ್ನೋದಕ್ಕೂ, ಹರಿ ಅನ್ನೋದಕ್ಕೂ, ದಿನಕರ ಅನ್ನೋದಕ್ಕೂ ಇವಕ್ಕೆಲ್ಲ ಡಿಕ್ಷನರಿ ಅರ್ಥ ಒಂದೇ, ಆದ್ರೆ ಸೂಕ್ಷ್ಮವಾದ ಅರ್ಥ ಬೇರೆ ಇರ್ತವೆ. ಆ ಬೇರೆ ಅರ್ಥಗಳನ್ನೆಲ್ಲ ಇಟ್ಕೊಂಡು ಜೊತೆಗೆ ಅದಕ್ಕಿಂತ ಆಚೆ ಎಷ್ಟೋ ಸಲ ನೀವೇ ಕೆಲವು ಶಬ್ದಗಳನ್ನು ಸೃಷ್ಟಿ ಮಾಡಿಕೊಂಡು ವ್ಯವಹರಿಸಬೇಕಾಗುತ್ತೆ. ಇದನ್ನ ಭಾಷೆ ನೆಲೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಿರ್ತೀವಿ. ಅದರಿಂದನೇ ನಾನು ಹೇಳಿದ್ದು, ಕನ್ನಡ ಅಂದ್ರೆ ನನಗೆ ಇಟ್ ಈಸ್ ನಾಟ್ ಮಿಯರ್ ಕಮ್ಯುನಿಕೇಶನ್ ಮೀಡಿಯಂ. ನನ್ನ ಇಡೀ ವ್ಯಕ್ತಿತ್ವ, ನಮ್ಮ ಇಡೀ ಎನರ್ಜಿ ಅದು. ಅದರಿಂದನೇ ಎನರ್ಜಿ ತಗೊಂಡಿದ್ದೆ. ಅಥವಾ ಇವತ್ತು ನನಗೇನಾದ್ರೂ ಒಂದು ವ್ಯಕ್ತಿತ್ವ ಬಂದಿದೆ ಅಂದ್ರೆ ಅದು ಕನ್ನಡವೇ ಕಟ್ಟಿದ ವ್ಯಕ್ತಿತ್ವ. ನಮ್ಮಲ್ಲಿ ಬಹಳ ಜನ ಮಾತಾಡ್ತಾರಲ್ಲ, ಕನ್ನಡಕ್ಕೆ ಇವರ ಕೊಡುಗೆ ದೊಡ್ಡದು. ಕನ್ನಡ ನನಗೆ ಕೊಟ್ಟ ಕೊಡುಗೆ ದೊಡ್ಡದು, ನನ್ನನ್ನು ಬೆಳೆಸಿದ ದೊಡ್ಡದು. ಯಾಕಂದ್ರೆ ಅದು ನಂದಲ್ಲ, ಅದು ಒಂದು ದೊಡ್ಡ ಪರಂಪರೆ. ಎಷ್ಟು ಜನ ಕವಿಗಳು, ಲೇಖಕರು, ಎಷ್ಟು ಜನ ಬೀದಿಯಲ್ಲಿ ಬಂದವರು, ಎಷ್ಟು ಜನ ಕೆಲಸಗಾರರು, ಎಷ್ಟು ಜನ ದುಡಿದವರು, ಇವರೆಲ್ಲರೂ ಕನ್ನಡ ಬೆಳೆಸ್ತಾರೆ. ನಾನು ಅದಕ್ಕೆ ನಮ್ಮ ಕಾಲೇಜಲ್ಲಿ ಒಂದ್ಸಲ ಒಂದು ಪ್ರಶ್ನೆ ಕೇಳಿದೆ. ಒಬ್ಬ ಹುಡುಗಿ ತುಂಬಾ ಚೆನ್ನಾಗಿದ್ದಾಳಪ್ಪ, ಹೊಸದಾಗಿ ಬಂದಿದ್ದಾಳೆ ಕಾಲೇಜಿಗೆ, ತುಂಬಾ ಚೆನ್ನಾಗಿದ್ದಾಳೆ. ಇನ್ನೊಬ್ಬನಿಗೆ ಹೇಳ್ಬೇಕು ನೀನು ಅವಳು ಚೆನ್ನಾಗಿದ್ದಾಳೆ ಅಂತ. ಆದ್ರೆ ಹಾಗೆ ಹೇಳುವಾಗ ಅವಳು ಹೇಗಿದ್ದಾಳೆ ಅನ್ನುವ ರೂಪ ಅವನ ಕಣ್ಣಿಗೆ ಮುಡ್ಬೇಕು. ಹಂಗೆ ಹೇಳು ನೋಡೋಣ. ಒಂದು ಹುಡುಗಿ ಬಂದಿದ್ದಾಳ, ಸಾಕತ್ತಾಗಿದ್ದಾಳೆ ಅಂತ. ನಾನು ಹಂಗಂದ್ರೆ ಏನು ಗೊತ್ತಾಗಲ್ಲ ಅವನು.
ಅವನಿಗೆ ಬೇಕಾದವಳೆ ಅವಳನ್ನ ಕಲ್ಪನೆ ಮಾಡ್ಕೊತಾನೆ. ನಾನು ಹೇಳಿದೆ ಇಲ್ಲ, ವಾಟ್ ಈಸ್ ಯುವರ್ ಬೆಸ್ಟ್ ಎಕ್ಸ್ಪ್ರೆಷನ್? ಒಬ್ಳು ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಂತ ಏನ್ ಹೇಳ್ತೀವಿ? ಒಬ್ಳು ಹುಡುಗಿ ಸೂಪರ್ ಆಗಿರ್ತಾಳೆ ಅವಳೆ. ನಾನು ಹೇಳಿದೆ ಅದೆಲ್ಲ ಅಲ್ಲ, ಬನ್ನಿ ನಮ್ಮ ಹಳ್ಳಿ ಕಡೆ ಬೀದಿಲ್ ನೋಡಿ ಜನ ಮಾತಾಡ್ತಾರೆ, ಹುಡುಗಿ ಹಂಗವಳೆ ಅಂದ್ರೆ ಕಡದ ಕಂಬ ಇದ್ದಂಗೆ ಅವಳು, ಅಂದ್ರೆ ದಷ್ಟಪುಷ್ಟವಾಗಿ ಒಳ್ಳೆ ಆಕಾರವಾಗಿ ಇದ್ದಾಳೆ ಅನ್ನೋದಕ್ಕೆ ಕಡದ ಕಂಬ ಇದ್ದಂಗಿದೆ. ಹುಡುಗಿ ಹೆಂಗವಳೆ ಅಂದ್ರೆ ತೊಳೆದ ಬೇಳೆ, ಬರೀ ಬೇಳೆನೂ ಅಲ್ಲ, ತೊಳೆದ ಬೇಳೆ, ತೊಗರಿ ಬೇಳೆ ತೊಳೆದಂಗಿದ್ದಾಳೆ, ಉದ್ದಿನ ಬೇಳೆ ತೊಳೆದಂಗಿದ್ದಾಳೆ. ಉದ್ದಿನ ಕಾಳು ತೊಳೆದಂಗಿದ್ರೆ ಬೇರೆ, ಉದ್ದಿನ ಬೇಳೆ ತೊಳೆದಂಗಿದ್ದಾಳೆ. ಆಮೇಲೆ ಹಲಸಿನ ತೊಳೆ, ಎಳೆ ಬಾಳೆ ಸುಳಿ, ಬಿದ್ರೊಳಗಲ್ಲಿ ಚಂದ್ರೆ, ಸಮುದ್ರದೊಳಗಲ್ಲಿ ಶಂಖ, ಬಿಗದ ಬಿಲ್ಲು, ಬಿಟ್ ಬಾಣ. ನೋಡಿ, ನೀವು ಪ್ರತಿ ಎಕ್ಸ್ಪ್ರೆಷನ್ ಅಲ್ಲೂ ಅವಳದೊಂದು ಕ್ಯಾರೆಕ್ಟರ್ನ ಅಥವಾ ಅವಳದೊಂದು ರೂಪವನ್ನ ಕಟ್ಕೊಡೋ ಪ್ರಯತ್ನ ಪಡ್ತಾರೆ. ಬಟ್ ಭಾಷೆ ಸರಿಯಾಗಿ ಗೊತ್ತಿಲ್ಲದೆ ಇರೋನು ಸಾಕತ್ತಾಗವಳೆ. ನಮ್ಮ ಅಜ್ಜಿಗೆ ಯಾವ ಸ್ಕೂಲು ಗಿಲು ಏನೂ ಗೊತ್ತಿಲ್ಲ, ಇಲ್ಲಿಟ್ರೇಟ್ ಆಗ್ತದೆ. ಒಂದ್ಸಲ ಯಾವ್ದೋ ಮದುವೆ ಮನೆಗೆ ಹೋಗಿದ್ರಂತೆ. ನನ್ಗೆ ಹೇಳ್ತಾ ಇದ್ಲು, ಆ ಹೆಣ್ಮಗ ನೋಡ್ಬೇಕಣಪ್ಪ, ಹೆಣ್ಮಗು ಅನ್ನೋದಕ್ಕೂ ಹುಡುಗಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಅರ್ಥ ಒಂದೇ, ಆದ್ರೆ ಹೆಣ್ಮಗು ಅನ್ನೋ ಭಾವವೇ ಬೇರೆ, ಹುಡುಗಿ ಅನ್ನೋ ಭಾವನೆ ಬೇರೆ. ಆ ಹೆಣ್ಮಗು ಸೋದರ ಮಾವನ ಕೈ ಹಿಡ್ಕೊಂಡು ಧಾರೆ ಮಾಡ್ಕೊಂಡು ಬಂತು, ನೋಡಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ. ಹಾಲನ್ನು ಕೊಳದ ಮೇಲೆ ಅಂಚೆ ತಿಳ್ಕೊಂಡು ಬಂದು ನಮ್ಮ ಅಜ್ಜಿ ಹೆಬ್ಬೆಟ್ಟು. ವಾಟ್ ಎ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್. ಹಾಲಿನ ಕೊಳದ ಮೇಲೆ ಅಂಚೆ ಅಂದ್ರೆ ಹಂಸ, ಹಾಲಿನ ಕೊಳದ ಮೇಲೆ ಅಂಚೆ ತಿಳ್ಕೊಂಡು ಬಂದಂಗೆ ಬಂತು ಅಂತ ಹೇಳೋಳು. ಅನಕ್ಷರಸ್ಥ ಮುದುಕಿ. ಈ ಹುಡುಗರು ಗ್ರಾಜುಯೇಟ್ಸ್ ಸೂಪರ್ ಆಗೋಳು ಇತ್ತು. ಆಮೇಲೆ ನಾನು ಏನು ಹುಡುಗಿ ಅಷ್ಟು ಚೆನ್ನಾಗಿದ್ಲ ಅಂದೆ. 10 ಗಂಟು ಉರಿತಾಳೆ, 10 ಗಂಟು ಉರಿತಾಳೆ. ಸೂರ್ಯ ನೆನಪಾಗ್ತಾನೆ ನೋಡಿ, 10 ಗಂಟು ಉರಿತಾಳೆ. ಅಷ್ಟು ಚೆನ್ನಾಗಿದ್ಲ. ರಕ್ತ ಮುಕ್ಕಳಿಸ್ತಾಳೆ. ಬಹಳ ಕೆಂಪಿದ್ಲ. ಈ ಕೂದ್ ಮುಡುಗದ್ ಕಲ್ಲಂಗಡಿ ಹಣ್ಣಿದ್ದಂಗ. ಎಷ್ಟು ಎಕ್ಸ್ಪ್ರೆಷನ್ ತಗೋತೀರಿ ಅವ್ರ ಹತ್ರ. ಬಟ್ ನಾವು ಸೋಕಾಲ್ಡ್ ಎಜುಕೇಟೆಡ್ಸ್, ನಮ್ಗೆ ಹೇಳಕ್ ಬರಲ್ಲ. ನಾವು ಏನ್ ಅನ್ಕೊಂಡಿದೀವಿ ಅಂದ್ರೆ ನಾವು ಕರೆಕ್ಟ್ ಆಗಿ ಹೇಳ್ತಿದೀವಿ ಅಂತ ಅನ್ಕೊಂಡಿದೀವಿ, ನಾವೇ ಚೆನ್ನಾಗಿ ಹೇಳ್ತಿದೀವಿ ಅಂತ ಅನ್ಕೊಂಡಿದೀವಿ. ಯು ಮೇ ಬಿ ಗ್ರಾಮೆಟಿಕಲಿ ಕರೆಕ್ಟ್, ಬಟ್ ಎಕ್ಸ್ಪ್ರೆಷನ್ ವೈಸ್ ಎಷ್ಟೋ ಸಲ ಹಾದಿ ಬೀದಿಲಿ ಇರೋರು ಕನ್ನಡ ಚೆನ್ನಾಗಿರುತ್ತೆ. ಕನ್ನಡ ಮಾತ್ರ ಅಲ್ಲ, ಎಲ್ಲ ಭಾಷೆನೂ ಹಂಗೆ. ಇಂಗ್ಲಿಷು ಕೂಡ ಟೆಕ್ಸ್ಚುಯಲ್ ಇಂಗ್ಲಿಷ್ ಇದೆಯಲ್ಲ, ಅದಕ್ಕಿಂತ ಬೀದಿಯಲ್ಲಿ ಮಾತಾಡೋನು ಇಂಗ್ಲಿಷ್ ಚೆನ್ನಾಗಿರುತ್ತೆ, ಚೆನ್ನಾಗಿರ್ಲೇಬೇಕು. ಯಾಕೆಂದ್ರೆ ಅವನ ಭಾಷೆ ಹೆಚ್ಚು ಫಂಕ್ಷನಲ್, ಹೆಚ್ಚು ಕ್ರಿಯಾಶೀಲವಾದದ್ದು. ಇದು ಡಿಕ್ಷನರಿ. ಪಿ.ಬಿ. ಶೆಲ್ಲಿ, ಎ.ಸಿ. ಬ್ರ್ಯಾಡ್ಲೆ ಆನ್ ದ ಸಬ್ಲೈಮ್ ಅಂತ ಒಂದು ಬಹಳ ಒಳ್ಳೆ ಎಸ್ಸೆ ಬರೆದಿದ್ದಾರೆ. ಸಬ್ಲೈಮ್ ಅಂದ್ರೆ ಹೇಳ್ತೀನಿ ಅದೇನು ಅಂತ. ಯಾರೊಬ್ಳು ನಯಾಗರ ಫಾಲ್ಸ್ ಮುಂದೆ ನಿಂತಿದ್ರಂತೆ. ನಯಾಗರ ನೋಡಿ ಅವಳು ಜೋರಾಗಿ ಚೀರ್ಕೊಂಡ್ಬಿಟ್ಲಂತೆ. ನೋಡಿ, ಕೂಕ್ಕೊಳ್ಳೋದಕ್ಕೂ ಚೀರ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಾನು ಅದಕ್ಕೆ ಸರಿ ಶಬ್ದ ಬಳಸ್ತೀನಿ, ಚೀರ್ಕೊಳ್ಳುತ್ತೆ. ಓ, ದಿ ಪ್ರೆಟಿಯೆಸ್ಟ್ ಥಿಂಗ್ ದಟ್ ಐ ಎವರ್ ಸಾ, ದಿ ಪ್ರೆಟಿಯೆಸ್ಟ್ ಥಿಂಗ್ ದಟ್ ಐ ಎವರ್ ಸಾ ಅಂದ. ಎ.ಸಿ. ಬ್ರ್ಯಾಡ್ಲೆ ಬೇಜಾರು ಮಾಡ್ಕೊತಾರೆ. ಇವನ್ ರೈಟರು, ನಾಯಗಾರನ ಪ್ರೆಟಿ ಅನ್ಬಿಟ್ಲಲ್ಲ ಇವರು. ಒಂದು ಗುಲಾಬಿನ ತೋರಿಸಿ ಇದು ಹೇಗಿದೆ ಅಂದ್ರೆ ಇದು ಹೇಗಿದೆ, ಪ್ರೆಟಿ ಫ್ಲವರ್, ಎ ಪ್ರೆಟಿ ಚೈಲ್ಡ್. ಸ್ವಲ್ಪ ದೊಡ್ಡವರಾಗ್ಬಿಟ್ರೆ ಎ ಬ್ಯೂಟಿಫುಲ್ ಗರ್ಲ್ ಅಂತಾರೆ. ಅವಳಲ್ಲಿ ಒಂಚೂರು ಒಂದು ಸುಕುಮಾರ ಸೌಂದರ್ಯ ಇದ್ರೆ ಪ್ರೆಟಿ ಗರ್ಲ್ ಅಂತಾರೆ. ಆದ್ರೆ ನಾಯಗಾರನ ಪ್ರೆಟಿ ಅನ್ಬಾರ್ದು ಅಂತ ನಾವು. ಯಾಕಂದ್ರೆ ನಾಯಗಾರ ಅನ್ನೋದು ಸೌಂದರ್ಯ ಬಹಳ ಬಹಳ ದೊಡ್ಡ ವಾಲ್ಯೂಮ್ ನಲ್ಲಿ ಪ್ರಕಟವಾಗ್ತಾ ಇದೆ. ಸೌಂದರ್ಯ ಬಹಳ ಸಣ್ಣದ್ರಲ್ಲಿ ಪ್ರಕಟವಾದಾಗ ಅದು ಪ್ರೆಟಿ, ಬಹಳ ದೊಡ್ಡದ್ರಲ್ಲಿ ಪ್ರಕಟವಾದಾಗ ಅದನ್ನು ಸಬ್ಲೈಮ್ ಅನ್ಬೇಕು ಅಂತ. ಸಬ್ಲೈಮ್ ಅಂದ್ರೆ ಯಾವುದು ನಮ್ಮ ವ್ಯಕ್ತಿತ್ವವನ್ನ ಇಲ್ಲ ಮಾಡುತ್ತೋ ಅದು. ಹಿಮಾಲಯದ ಮುಂದೆ ನಿಂತರೆ, ಗ್ರ್ಯಾಂಡ್ ಕ್ಯಾನಿಯನ್ ಮುಂದೆ ನಿಂತರೆ, ನಾಯಗಾರ ಮುಂದೆ ನಿಂತ್ಕೊಂಡ್ರೆ ನಾವೆಲ್ಲಿದ್ದೀವಿ ಅಂತ ಒಂದ್ಸಲ ನೋಡ್ಕೋಬೇಕು. ನಾವಿಲ್ಲ ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಅದು ಇಟ್ಸ್ ಅ ಫೀಲಿಂಗ್, ಇಟ್ಸ್ ಅ ಸಬ್ಲೈಮ್ ಫೀಲಿಂಗ್. ನನಗೆ ಜೋಕ್ ನೆನಪಾಗ್ತಾ ಇದೆ, ಹೇಳ್ಬಿಡ್ತೀನಿ. ಯಾರೋ ಅಮೆರಿಕಕ್ಕೆ ಬಂದಿರುತ್ತೆ ಇಂಡಿಯಾದಿಂದ. ಇದು ನಡೆದಿದ್ದ ಕತೆ. ಅವ್ರು ಯಾರು ಹೇಳಿದ್ ನನಗೆ, ಅಮೆರಿಕಾದವ್ರು.
ಈ ಕೆಲವು ಪಾಪಿಗಳು ಇರ್ತಾರೆ, ನೀವು ಎಲ್ಲೋದ್ರೂ ಸಂತೋಷವಾಗಿರಲ್ಲ. ನೀವು ಈ ಅಮೆರಿಕ ಇನ್ನೂ ಒಂದು ಗೋಳೆ ಏನೇನಿ ಸರ್, ನಮ್ಮ ದೇಶನೇ ಗ್ರೇಟು ಸರ್, ಮತ್ತೆ ಇಲ್ಲಾಕಿದ್ಯಾ ಪಾಪಿ. ಆಮೇಲೆ ಇನ್ ಕೆಲವರು ಇರ್ತಾರೆ, ಅಮೆರಿಕಕ್ಕೆ ಹೋಗ್ಬಿಡ್ಬೇಕು, ಅಲ್ಲಿ ಬಹಳ ಸುಖವಾಗಿದ್ದಾರೆ, ನಮ್ದು ಏನ್ ದರಿದ್ರ ದೇಶ, ಇವ್ರು ಎಲ್ಲೂ ಸುಖವಾಗಿರಲ್ಲ ಹೇಳ್ತೀನಿ. ಆಮೇಲೆ ಇನ್ ಕೆಲವ್ರಿಗೆ ನೆಮ್ಮದಿ ಸಂತೋಷಗಳು ಎಲ್ಲೂ ಗೊತ್ತೇ ಆಗಲ್ಲ. ಅದ್ಯಾರೋ ಪಾಪ ಇಂಡಿಯಾದಿಂದ ಬಂದಿರ್ತಾರೆ, ಇವ್ರು ಅಮೆರಿಕಾದಲ್ಲಿದ್ರು, ಬಂದ್ರಲ್ಲ, ಇವ್ರಿಗೆ ಅಮೆರಿಕ ಎಲ್ಲ ತೋರಿಸ್ಬೇಕು ಅಂತ ಆಸೆ. ಇವನು ಬಂದ ತಕ್ಷಣ ಕೇಳಿದ್ರೆ, ಈ ನಯಾಗರ ಅಂತಾರಲ್ಲ, ಎಷ್ಟು ದೂರ ಆಯ್ತು ನಿಮ್ಗೆ? ನಮ್ಮನೆಯಿಂದ 6 ಗಂಟೆ ಡ್ರೈವ್, ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು, ಈ ನಯಾಗರ ನೋಡ್ಬೇಕು. ಹೌದಾ, ಯಾವತ್ತು ಹೋಗೋಣ? ನಾಡಿದ್ದೆ ನಯಾಗರ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಹೋಗೋಣ. ಬೆಳಿಗ್ಗೆ ನಾವು 5 ಗಂಟೆಗೆ ಹೊರಡೋಣ, 5 ಗಂಟೆಗೆ ಡ್ರೈವ್ ಮಾಡಬೇಕು, ನೀವು ಸ್ವಲ್ಪ ಬೇಗ ಇದು ರೆಡಿ ಆಗ್ರಿ. ಅವನು ಬೇಗ ಇದು ರೆಡಿ ಅಲ್ಲ. ಇವರು ಪಾಪ 6 ಗಂಟೆ ಡ್ರೈವ್ ಮಾಡಿಕೊಂಡು ನಯಾಗರದ ಮುಂದೆ ನಿಲ್ಸಿದ್ರಂತೆ. ಇವ್ರಿಗೆ ಏನ್ ಸಂತೋಷ ಅಂದ್ರೆ, ನಯಾಗರ ನೋಡಿ ಏನಂತ ನೀವು ಅಂತ, ಇವನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಹೆಂಗೆ ನಯಾಗರ ಅಂದ್ರಂತೆ, ನೀರು ಬೀಳ್ತದ ಅಷ್ಟೇ, ನಾನು ಏನೋ ಅನ್ಕೊಂಡಿದ್ದೇನೆ. ಅವ್ರು ಹೇಳ್ತಿದ್ರು, ಸಾರ್ ತಲೆ ಮೇಲೆ ಕಲ್ಲೆತ್ತಾಕ ಸಾಯಿಸ್ಬಿಡ್ಬೇಕು ಅಂತ. ಇಡೀ ಜಗತ್ತಿನ ಜನ ಎಲ್ಲ ಈ ದೃಶ್ಯ ನೋಡೋದಕ್ಕೆ, ಈ ಭವ್ಯತೆಯನ್ನು ನೋಡೋದಕ್ಕೆ ಸಾಯ್ತಾರೆ ಅಂದ್ರೆ, ಇಲ್ಲಿ ನೀರು ಬೀಳ್ತದ ಅಷ್ಟೇ, ಇಲ್ಲಿ ಇನ್ನೇನ್ ಮಹಾ ಅನ್ನಂತ. ನಾನು ಮೇಲಿಂದ ನೂರು ಬಿಡುವುದಾಗಿತ್ತು, ಬರೇ ಅಪರಾಧ. ಇವನ್ನ ಗ್ರ್ಯಾಂಡ್ ಕ್ಯಾನಿಯನ್ ಕರ್ಕೊಂಡ್ರೆ ಅದು ನೀರ್ ಹರಿತದಲ್ಲ, ಹಳ್ಳ ಕೊರಕ ಸ್ವಲ್ಪ ಡೀಪ್ ಆಗದೆ ಅಷ್ಟೇ. ಇವ್ನ ಏನ್ ಮಾಡೋದು ಅಂತ. ಇವ್ರಿಗೆ ಬ್ಯಾಂಕ್ ಬ್ಯಾಲೆನ್ಸು, ATM ಕಾರ್ಡ್ ಇರ್ತಾವಲ್ಲ, ಇವೇ ಬದುಕಿನ ಬಹಳ ದೊಡ್ಡ ವಿಷಯ. ಸಂತೋಷ ಪಡೋದಕ್ಕೆ ಈ ಬದುಕು ಪ್ರತಿನಿತ್ಯ ಏನೇನೇನನ್ನ ಕೊಡ್ತಾನೆ ಇರುತ್ತೆ. ನಮ್ಮ ಎದುರಿಗೆ ಆಡೋ ಒಂದು ಮಗು ಒಂಥರ ಚಿಲ್ ಅಂತ ನಕ್ಬಿಟ್ಟು ಹೋಗ್ಬಿಡುತ್ತಲ್ಲ, ಒಂದು ದಿನಕ್ಕೆ ಬೇಕಾದಷ್ಟು ಟಾನಿಕ್ ಕೊಡುತ್ತೆ ನಿಮ್ಗೆ, ಒಂದು ದಿನಕ್ಕೆ. ಅಥವಾ ನಮ್ಮ ಮನೆ ಮಗು, ನಿಮ್ಮ ಮಗು, ನಿಮ್ಮ ಮೊಮ್ಮಗು, ನಿಮ್ಮ ಅಕ್ಕನ ಮಗು, ತಂಗಿ ಮಗು, ಯಾವುದೋ ಒಂದು ಮಗು ಅಷ್ಟು ಕೋಮಲವಾದ ಬೆರಳುಗಳಲ್ಲಿ ಒಂದು ಸಲ ನಿಮ್ ಕೆನ್ನೆ ಸಾವಿರ್ಬಿಟ್ರೆ ಒಂದು ದಿನಕ್ಕಾಗುವಷ್ಟು ಸಂತೋಷ ಪಡುತ್ತೆ. ತೆಗಿ ಸುಮ್ನೆ ನೀನು ಅರಸಿಕ ಜನ ಇರ್ತಾರೆ ಕೆಲವರು. ಹಿಂಗೆ ಸರ್ ಮೇಲ್ ಬಿದ್ದು ಒದ್ದಾಡ್ತದೆ ಇದು. ಬದುಕಿನ ಸೌಂದರ್ಯಗಳನ್ನ ನಾವು ಹೆಂಗ್ ಮಿಸ್ ಮಾಡ್ಕೊತಾ ಇರ್ತೀವಿ ಅಂದ್ರೆ ಹೀಗೆ. ನಿಮ್ಮಲ್ಲಿ ನೋಡಿ, ಯಾರು ಈಗ ದಾರಿಯಲ್ಲಿ ಹೋಗುವಾಗ ಎಲ್ಲ ಒಂದು ಹೂ ನೋಡ್ತಾ ನಿಂತ್ಕೊತಾರೆ, ಒಂದು ಎಲೆ, ಎಲೆ ನೋಡ್ರಿ ಏನ್ ಸಿಮಿಟ್ರಿಕಲ್ ಆಗಿದೆ ಇದು, ಇದು ಎಡ್ಜ್ ಎಷ್ಟು ಚೆನ್ನಾಗಿದೆ ಅಂತಾರೆ. ಇನ್ ಕೆಲವ್ರಿಗೆ ಏನು ನೋಡಲ್ಲ, ಅವ್ರು ಮಾಡಿದ್ರು ಹೋಗ್ತಿರ್ತಾರೆ. ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತ್ತು ಬೆಳ್ಳಗೆ. ಜೇಶ್ವರ ಪದ್ಯ ಅದು. ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತ್ತು ಬೆಳ್ಳಗೆ. ಅಂಥದ್ದೊಂದು ಕುತೂಹಲದಿಂದ ನಾವು ಕವಿ ಆಗದೇ ಇಲ್ಲ. ಅರೆ, ಇಡೀ ಗಿಡ ಹಸಿರು, ಅದರ ಕಾಂಡ ಹಸಿರು, ಅದ್ರ ಎಲೆ ಹಸಿರು, ಇಂಥದ್ದೊಂದು ಬಿಳಿ ಹೂವ, ಬಿಳಿ ಆಗುವಂತ ಕ್ಯಾರೆಕ್ಟರ್ ಎಲ್ಲಿತ್ತು ಆ ಎಲೆ, ಆ ಗಿಡದೊಳಗೆ. ಅದರ ಬುಡಕ್ಕೆ ಹಾಕಿದ್ದು ಗೊಬ್ಬರ, ಗಬ್ಬನಾರೋ ಗೊಬ್ಬರ. ಆ ಗೊಬ್ಬರನ ಹೀರಿ ಇಂಥದ್ದೊಂದು ಸುಗಂಧವನ್ನ, ಇಂಥದ್ದೊಂದು ಮೃದುತ್ವವನ್ನ, ಇಂಥದ್ದೊಂದು ಸೌಂದರ್ಯವನ್ನು ಅರಳಿಸಿಕೊಳ್ಳುವಂತ ಶಕ್ತಿ ಗಿಡಕ್ಕೆಲ್ಲಿತ್ತು. ಆವಾಗ ಒಂದು ಕವಿ ಆಗ್ತಾರೆ. ಕುವೆಂಪುರದೊಂದು ಪದ್ಯ ಇದೆ, ಒಂದು ಗುಲಾಬಿ ನೋಡಿ ಅವ್ರು ಬರೀತಾರೆ, ಬಹಳ ರೊಮ್ಯಾಂಟಿಕ್ ಆದಂತ ಪದ್ಯ ಇದೆ. ಮನ್ಮಥ ಚುಂಬನ ದಂತಕ್ಷತದಿ ಬೆಚ್ಚನೆ ಕೆನ್ನೆತ್ತರು ಸೋರಿ, ಮನ್ಮಥ ಚುಂಬನ ದಂತಕ್ಷತದಿ ಬೆಚ್ಚನೆ ಕೆನ್ನೆತ್ತರು ಸೋರಿ, ರತಿ ಚಂದುಟಿಯಿಂದ ಇಳೆಗುರುಳಿತು ತಾಮ್ ಮತ್ತೆ ಗುಲಾಬಿಯ ಒದು ತೋರಿ. ನೀವೇ ಹೇಳಿ ಅರ್ಥ. ತುಂಬಾ ರೊಮ್ಯಾಂಟಿಕ್ ಆಗಿರೋದು ನಾವು. ಮನ್ಮಥ ಚುಂಬನ ದಂತಕ್ಷತದಿ ಬೆಚ್ಚನೆ ಕೆನ್ನೆತ್ತರು ಸೋರಿ, ರತಿ ಚಂದುಟಿಯಿಂದ ಇಳೆಗುರುಳಿತು ತಾಮ್ ಮತ್ತೆ ಗುಲಾಬಿಯ ಒದು ತೋರಿ. ಅಷ್ಟೇ ಉತ್ಕಟವಾದ ಶೃಂಗಾರ ರಸ ಇರುವ ಕುವೆಂಪು ಅವರ ಇನ್ನೊಂದು ಕವನ ಅಂದ್ರೆ, ಚಂದ್ರಮಂಚಕೆ ಬಾ ಚಕೋರಿ ಚಂದ್ರಮಂಚಕೆ ಬಾ, ಜೊನ್ನ ಜೇನಿಗೆ ಬಾಯಾರಿದೆ ಚಕೋರ ಚುಂಬನ. ಅದರಲ್ಲಿ ಒಂದು ಸಾಲು ಬರುತ್ತೆ, ಬಾಗು ಚಂದ್ರನ ತೂಗು ಮಂಚಕೆ ಬಾ ಚಕೋರಿ ಬಾ ಅಂತ. ಬಾಗು ಚಂದ್ರ ಅಂದ್ರೆ ಕ್ರೆಸೆಂಟ್ ಮೂನ್, ಬಿದಿಗೆ ಚಂದ್ರ ಅಂತ ಹೇಳ್ಬೋದು. ಅದು ಒಂಥರ ಉಯ್ಯಾಲೆ ಇದ್ದ ಹಾಗೆ, ತೂಗು ಮಂಚ ಇದ್ದ ಹಾಗೆ,
ಆ ಒಂದು ಕಲ್ಪನೆ. ಬಾಗು ಚಂದ್ರನ ತೂಗು ಮಂಚಕ್ಕೆ ಅಂತ ಬಹಳ ಸುಂದರವಾದ ಕವನ. ಕೃಷ್ಣೇಗೌಡರು ಆ ಇನ್ನೊಂದು ಕವಿತೆ ಹೇಳಿದುವಾಗ ನನಗೆ ನೆನಪಾಯಿತು. ಈಗ ಕನ್ನಡದ ಅಷ್ಟು ಒಳ್ಳೆಯ ಸವಿಯನ್ನು ನಾವು ಮಾತಾಡ್ತಾ ಇದ್ವಿ. ಬರೀ ಸಂವಹನ ಮಾಧ್ಯಮವಾಗಿ ಅಲ್ಲ, ಮಾಹಿತಿ ಕೊಡುವ ಸಾಧನವಾಗಿ ಅಲ್ಲ, ನಮ್ಮ ಭಾವವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ನಾವು ಕನ್ನಡವನ್ನು ಬಳಸುತ್ತೇವೆ ಅಂತ. ಅಂಥ ಕನ್ನಡವನ್ನು ಈಗಿನ ಮಾಧ್ಯಮಗಳು, ಸುದ್ದಿವಾಹಿನಿಗಳು ಕೊಚ್ಚಿ ಕೊಲೆ ಮಾಡುವಾಗ ಬೇಸರ ಆಗತ್ತೆ ನಮಗೆ. ಊಟಕ್ಕಿಂತ ಮೊದಲು ನಾನು ಕಟ್ಟಿಮನಿಯವರ ಜೊತೆನೂ ಅದೇ ಮಾತಾಡ್ತಿದ್ದೆ. ಅವರು ಹೇಳಿದರು ಅದು ತುಂಬಾ ಹಿಂಸೆ ಅನಿಸುವ ವಿಚಾರ. ಆ ರೀತಿ ಮಾಧ್ಯಮಗಳಲ್ಲೇ ಎಲ್ಲ ಜನರು ಓದುವ, ನೋಡುವ ಟಿವಿ ಮಾಧ್ಯಮಗಳಲ್ಲಿ ಆ ರೀತಿ ಭಾಷೆಯ ಕೊಲೆ ನಡೀತಾ ಇರೋದು ಅಂತ. ಸೊ ಅದರ ವಿಚಾರವನ್ನು ನಾವು ಈಗ ಅದರ ಬಗ್ಗೆ ಕೃಷ್ಣೇಗೌಡರು ಏನು ಹೇಳ್ತಾರೆ ಅಂತ ಕೇಳೋಣ. ಅದಕ್ಕಿಂತ ಮೊದಲು ಅದಕ್ಕೆ ಸೂಕ್ತವಾಗಿ ಒಂದು ಅಣಕು ಹಾಡು ಇಲ್ಲಿ. ಒಂದನೇದಾಗಿ ಹಚ್ಚೇವು ಕನ್ನಡದ ದೀಪ ನಿಮಗೆ ಗೊತ್ತಿರುತ್ತೆ. ಕರುನಾಡ ದೀಪ, ಸಿರಿನುಡಿಯ ದೀಪ, DS ಕರ್ಕಿ ಅವರು ಬರೆದಿರೋದು. ಆ ಹಚ್ಚೇವು ಕನ್ನಡದ ದೀಪ ಇಲ್ಲಿ USA ಅಲ್ಲಿ ಹೇಗಂದ್ರೆ, ಎಷ್ಟೋ ಕಡೆ ಸ್ಕೂಲ್ ಆಡಿಟೋರಿಯಂಗಳಲ್ಲಿ ಹಣತೆ ಉರಿಸ್ಲಿಕ್ಕೆ ಬಿಡೋದಿಲ್ಲ. ಆವಾಗ ಕ್ಯಾಂಡಲ್ ಸ್ವಿಚ್ ಆನ್ ಮಾಡ್ತೇವೆ, ಆವಾಗ ಅದು ಸ್ವಿಚ್ಚೇವು ಕನ್ನಡದ ದೀಪ ಆಗುತ್ತೆ. ಅದು ಓಕೆ, ನಾವು ಇಲ್ಲಿನ ಅನುಕೂಲಕ್ಕಾಗಿ, ಇಲ್ಲಿನ ನೀತಿ ನಿಯಮಗಳಿಗಾಗಿ ಆ ರೀತಿ ಮಾಡೋದು. ಸ್ಟಿಲ್ ನಮ್ಮ ಮನಸ್ಸಲ್ಲಿ ಅದು ಹಚ್ಚೋದಂತಾನೆ ಇರುತ್ತೆ. ಅನುಕೂಲಕ್ಕಾಗಿ ಸ್ವಿಚ್ ಏವು ಮಾಡ್ತೇವೆ. ಆದರೆ ಟಿವಿ ವಾಹಿನಿಗಳು ಏನು ಮಾಡ್ತವೆ, ಮಾಧ್ಯಮಗಳು ಏನು ಮಾಡ್ತವೆ ಅಂದ್ರೆ, ಕೊಚ್ಚೇವು ಕನ್ನಡದ ಶೇಪ, ಕೊಚ್ಚೇವು ಕನ್ನಡದ ಶೇಪ, ಪದ ಪದದ ಶೇಪ, ವಾಕ್ಯಗಳ ಶೇಪ, ಕೊಚ್ಚುತ್ತ ಭಾಷೆಯು ಕುರೂಪ, ಕೊಚ್ಚೇವು ಕನ್ನಡದ ಶೇಪ. ಬಲು ದಿನಗಳಿಂದ ವಾಹಿನಿಗಳಿಂದ ಕನ್ನಡವ ಕೊಚ್ಚೆ ಸಾಗೇವು. ಎಲ್ಲೆಲ್ಲಿ ಆ ಇರಲು ಅಲ್ಲಲ್ಲಿ ಹಾವೇ, ಎಲ್ಲೆಲ್ಲಿ ಹಾವೋ ಅಲ್ಲಿಯೇ ಆ. ದ ಎಂದು ಇರಲಿ, ಧ ಎಂದು ಇರಲಿ, ನಮಗೆಲ್ಲ ಒಂದೇ ಹುಚ್ಚಾರ. ಕೊಚ್ಚೇವು ಬರಹ, ಕೊಚ್ಚೇವು ನುಡಿಯ, ಕೊಚ್ಚೇವು ನಿಮ್ಮ ಸಿಹಿ ನುಡಿಯ. ನಮ್ಮ ನಾಲ್ಗೆ ಸೀಳಿ ಉಪ್ಪಾಕಿದ್ರೂನು ಕೊಚ್ಚೇವು ಕನ್ನಡದ ಶೇಪ, ಕೊಚ್ಚೇವು ಕನ್ನಡದ ಶೇಪ ಅನ್ನೋ ರೀತಿಯಲ್ಲಿ ಕೊಚ್ಚುತ್ತಾ ಕೊಲೆ ಮಾಡ್ತಾ ಇದ್ದಾರೆ. ತುಂಬಾ ಬೇಸರ ಆಗತ್ತೆ ನಮಗೆ. ಕೃಷ್ಣೇಗೌಡರು ಹೇಳ್ತಾರೆ, ಕನ್ನಡಕ್ಕೆ ಆತರ ಕನ್ನಡ ವಿನಾಶದ ಅಂಚಿನಲ್ಲಿದೆ ಅನ್ನೋ ಕೂವೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ತಳ ಮಟ್ಟದಲ್ಲಿ, ಗ್ರಾಮೀಣ ಪರಿಸರಗಳಲ್ಲಿ ಯಾರೆಲ್ಲ ಇದ್ದಾರೋ ಅವರು ಕನ್ನಡ ಹೋರಾಟ, ಕನ್ನಡ ಪ್ರೀತಿ ಅಂತ ಯಾವುದೇ ಒಂದು ಹಂಗಿಲ್ಲದೆ ದಿನನಿತ್ಯದ ಒಂದು ಆಗುಹೋಗುಗಳ ಭಾಗವಾಗಿ ಕನ್ನಡವನ್ನು ಬಳಸ್ತಾರೆ. ಅವರ ಕನ್ನಡದಲ್ಲಿ ಕನ್ನಡತನ ಇರೋದು ಅವರ ಕನ್ನಡದಲ್ಲಿ. ಈ ವಾಹಿನಿಗಳು ಕನ್ನಡವನ್ನು ಕೊಲೆ ಮಾಡುವುದರ ಬಗ್ಗೆ ಕೃಷ್ಣೇಗೌಡರು ಒಂದು 2 ಮಾತು ಹೇಳಬೇಕು. ಹಿಂದೂ ಹುಗಾದಿ ಹಬ್ಬ, ಹಬ್ಬ ಎಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಇಕ್ಕೋ ಇಕ್ಕು. ಅವರು ತಮ್ಮ ಬಂಧುಗಳನ್ನು ಮನೆಗೆ ಕರೆದು ಬಗೆ ಬಗೆಯ ಉಪಚಾರಗಳನ್ನು ಮಾಡುತ್ತಾರೆ. ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ಅದರ ಆತಿಥ್ಯಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ನಾನು ಮತ್ತೆ 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 ಅವಕಾಶ ಆದಾಗೆಲ್ಲ ಇದನ್ನು ಹೇಳ್ತಿರ್ತೇನೆ. ಭಾಷೆ ಎಲ್ಲಿ ಬದುಕಿನ ಜೊತೆ ಮಿಳಿತವಾಗಿರುತ್ತೋ ಅಲ್ಲಿ
ಇಟ್ಸ್ ಮೋರ್ ಕ್ರಿಯೇಟಿವ್. ಭಾಷೆ ಬದುಕನ್ನು ಬಿಟ್ಟು, ಕ್ರಿಯೆಯನ್ನು ಬಿಟ್ಟು ಬರೀ ಭಾಷೆ ಇದ್ರೆ ಆ ಭಾಷೆ ಕ್ರಿಯೇಟಿವ್ ಆಗಿರಲ್ಲ. ನಾವು ಟಿವಿ ಸ್ಟೇಷನ್ ಕೂತ್ಕೊಂಡು ಮಾತಾಡೋದು ಭಾಷೆ ತರ ಇರುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಓಡೋಗ್ತಾ ಇದ್ದಾನೆ, ಹಿಂದ್ಗಡೆ ಅಟ್ಟಿಸ್ಕೊಂಡು ಹೋಗ್ತಿದ್ದೀರಿ. ಸಾಮಾನ್ಯ ಓಡೋಗ್ತಾ ಇರೋನ್ನ ನೀವು ಅಟ್ಟಿಸ್ಕೊಂಡು ಹೋಗ್ತಿರೋರು, ಅಲ್ಲಿ ಯಾರಾದ್ರೂ ಒಬ್ರು ಹಿಡೀರಿ ಅನ್ನೋದಕ್ಕೆ ಏನಂತಾರೆ? ಹಿಡಿಯವನ್ನ ಅಂತಾರೆ ಅಲ್ವಾ? ಹಿಡಿಯವನ್ನ ಅಂತ. ಅವನನ್ನು ಹಿಡಿಯೋ ಅನ್ನಲ್ಲ, ಅವನನ್ನು ಹಿಡಿಯೋ ಅನ್ನಲ್ಲ. ನೀವು ಮೊದಲು ಕ್ರಿಯಾಪದ ಯಾಕೆ ಬಳಸ್ತೀರಿ? ಹಿಡಿಯೋ ಅವನ್ನ ಅಂತ ಯಾಕೆ ಬಳಸ್ತೀರಿ? ಅಂದ್ರೆ there is an argument. ನಾವು ಗಮನಿಸಬೇಕಾದ ಸಂಗತಿ ಇದೆ. ಅಂದ್ರೆ ಎಲ್ಲಿ ಕ್ರಿಯೆ ಮುಖ್ಯ ಆಗುತ್ತೋ ಅಲ್ಲಿ ಮೊದಲು ಕ್ರಿಯೆನ ಹೇಳ್ಬಿಡ್ತಾನ. ಹಿಡಿಯೋ ಅವನ್ನ, ಯಾವನ್ನ ಅನ್ನೋದು ಆಮೇಲೆ ಮೊದಲು ಹಿಡಿಯೋದು ಮುಖ್ಯ. ಅದಕ್ಕೆ ಹಿಡಿಯೋನು. ಇದು ಒದಿತೀನಿ ನೋಡು ಅಂತಾರಲ್ಲ, ನೋಡು ಒದಿತೀನಿ ಅಂತ ಯಾರು ಬೈಯಲ್ಲ. ಯಾಕೆಂದ್ರೆ ಮೊದಲು ನೋಡೋದು ಆಮೇಲೆ ಓದಿಲ್ಲ. ಮೊದಲು ಕ್ರಿಯೆ ಆಮೇಲೆ ನೋಡೋದು. ಒದಿತೀನಿ ನೋಡು ಅಂತಾರೆ, ಕೊಟ್ರೆ ನೋಡು ಅಂತಾರೆ, ನೋಡು ಕೊಟ್ರೆ ಅನ್ನಲ್ಲ. ಅಂದ್ರೆ ಸಾಫ್ಟ್ ಆಗ್ಬಿಡುತ್ತದು. ಅಂದ್ರೆ ನೀವು ಭಾಷೆಯನ್ನ ಹೇಗೆ ಹೇಳ್ತೀರಿ ಅನ್ನೋದಕ್ಕೆಲ್ಲ ಒಂದು ಲಾಜಿಕ್ ಇರುತ್ತೆ. ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಕೆಲಸ ಎಕ್ಸಾಗರೇಟ್ ಮಾಡ್ತೀವಿ. ಇಷ್ಟು ಹೇಳಿದ್ರೆ ಸಾಕಾಗಲ್ಲ, ಜಾಸ್ತಿ ಹೇಳ್ಬಿಡೋದು. ಜಾಸ್ತಿ ಹೇಳಿದ್ರೆ ಅವರೇ ಕಡಿಮೆ ಮಾಡ್ಕೋತಾರೆ. ಮನೆ ಒಳಗೊಂದು ನೊಣ ಬರಬಾರ್ದು ಹಂಗ ನಿಂತಿರ್ಬೇಕು. ನೊಣ ಬರಬಾರ್ದು ಅಂದ್ರೆ ನೊಣ ಹೊಡಿತಾ ನಿಂತಿರ್ಬೇಕು ಅಂತ ಅಲ್ಲ ಅರ್ಥ. ಯಾರು ಬರಬಾರ್ದು, ಯಾರು ಯಾರು ಯಾರ್ಯಾರು ಅಂತೆಲ್ಲ ಹೇಳೋದು ಕಷ್ಟ ಆಗತ್ತಲ್ವ. ಅದನ್ನ ಮನೆ ಒಳಗೊಂದು ನೊಣ ಬರಬಾರ್ದು ಅಂದ್ರೆ ಅವ್ನಿಗೆ ಯಾರ್ಯಾರು ಬರಬಾರ್ದು ಅಂತ ಗೊತ್ತಾಗ. ನೊಣ ಬರದಂಗೆ ನೋಡ್ಕೊಂತ ಅಲ್ಲ, ಅದು ಎಕ್ಸಾಗರೇಷನ್. ಅದು ಅದಕ್ಕೆ ನಮ್ಮ ಹಳ್ಳಿ ಒಬ್ಬ ಹೆಣ್ಮಗಳ ಕಥೆ ಹೇಳೋರು ಮಕ್ಕಳಿಗೆ ನನಗೆ ಬಹಳ ಇಷ್ಟ ಆದದ್ದು. ಆಕೆ ಹೇಳಿದ್ರೆ ನಾನು ಅಭ್ಯಾಸ ಮಾಡ್ಕೊಂಡೆ. ಕತೆ ಹೇಳೋದಕ್ಕೊಂದು ಭಾಷೆ ಇರುತ್ತೆ, ಕತೆ ಹೇಳೋಕ್ಕೊಂದು ಭಾಷೆ ಇರುತ್ತೆ, ಹಾಡು ಹೇಳೋಕ್ಕೊಂದು ಭಾಷೆ ಇರುತ್ತೆ, ಕಾವ್ಯ ಬರೆಯೋದಕ್ಕೊಂದು ಭಾಷೆ ಇರುತ್ತೆ, ಬರಹಗಳನ್ನು ಬರೆಯೋದಕ್ಕೊಂದು ಭಾಷೆ ಇರುತ್ತೆ, ಅಂಕಣ ಬರಹಕ್ಕೊಂದು ಭಾಷೆ ಇರುತ್ತೆ, ಕಾದಂಬರಿ ಬರೆಯೋದಕ್ಕೊಂದು, ಎಲ್ಲದಕ್ಕೂ ಬೇರೆ ಬೇರೆ ಭಾಷೆಗಳನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು. ಅದು ಏಕಕಾಲದಲ್ಲಿ ಸಾರ್ವಜನಿಕವೂ ಹೌದು, ವೈಯಕ್ತಿಕವೂ ಹೌದು. ಒಂದು ಭಾಷೆ ಕನ್ನಡ ಅನ್ನೋದು ಅದು ನನ್ನದು ಹೌದು, ಎಲ್ಲರದು ಹೌದು. ನನ್ನದನ್ನ ಎಲ್ಲರದನ್ನಾಗಿ ಮಾಡೋದು ಮತ್ತು ಎಲ್ಲರದನ್ನ ನನ್ನದನ್ನಾಗಿ ಮಾಡ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್. ಅದು ಆಯ್ಮ ಕತೆ ಹೇಳೋಳು. ಕಥೆಯಲ್ಲಿ ನೀವೇನು ಕ್ವೆಶ್ಚನ್ ಮಾಡಲ್ಲ. ಒಂದು ದೊಡ್ಡ ವೈಭವದ ಮದುವೆ ಆಯ್ತು ಅಂತ ಅಷ್ಟೇ ಅನ್ಕೋತೀರಿ. ಆದ್ರೆ ಹೇಗಾಯ್ತು ಅನ್ನೋ ಡೀಟೇಲ್ ಇದೆಯಲ್ಲ, ಡೀಟೇಲ್ ಎಲ್ಲ ನೀವು ಪ್ರಶ್ನೆ ಮಾಡಲ್ಲ. ಅವಳು ಹೇಳ್ತಾಳೆ, ಮತ್ತೆ ಹೇಳ್ತಿರೋದು ಅನಕ್ಷರಸ್ಥ ಹೆಣ್ಮಗಳು ಹೇಳಿದಂತ ಕತೆ. ಆಗಲೀಗ ವಜ್ರಕುಮಾರರಿಗೂ ಮಾಣಿಕ್ಯ ಮಂಜರಿಗೂ ಮದುವೆ ಆಯ್ತಂತೆ. ಆಗಲೀಗ ರಿದಮ್ ನೋಡಿ, ಅದು ಆಗ ಅನ್ನಲ್ಲ, ಆಗಲೀಗ ವಜ್ರಕುಮಾರರಿಗೂ ಮಾಣಿಕ್ಯ ಮಂಜರಿಗೂ ಮದುವೆ ಆಯ್ತಂತೆ. ಈ ಮದುವೆ ಅಂದ್ರೆ ಅಂತಿಂತ ಮದುವೆ ಅಲ್ಲ, ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿನೇ ಹಸೆ ಮಾಡಿ, ಆಕಾಶನೇ ಚಪ್ರ ಮಾಡಿ, ವಜ್ರದ ಒಂದು ಕೆಲ ಭತ್ತ ಕೊಟ್ಟಿ, ಪನ್ನೀರಲ್ಲಿ ಪಟ್ಟಣ ತಾರಿಸಿ, ಮನೆ ಮನೆಗೆಲ್ಲ ಮುತ್ತೊಂದು ತೋರಣ ಕಟ್ಟಿಸಿ, ಮೂಲೆಗೆಲ್ಲ ಮಾಣಿಕ್ಯದ ಒಂಡೆ ಕಟ್ಟಿಸಿ, ಬೀದಿ ಬೀದಿಗೆಲ್ಲ ಬೆಳ್ಳಿ ನಡಬಡಿ ಹಾಸಿ, ಅಂಗಂಗಳಕ್ಕೆಲ್ಲ ಬಂಗಾರ ರಂಗೋಲಿ ಬಿಡಿಸಿ, ಆನೆಗಾತ್ರ ಅರ್ಶನ, ಕುದುರೆಗಾತ್ರ ಕುಂಕುಮ, ನಂದಿಗಾತ್ರ ಗಂಧ, ಲಕ್ಷಪಡಿ ಅಕ್ಷತೆ ತರಿಸಿ, ಬಂದವರು ಪಲ್ಲಕ್ಕಿ ಕಳಿಸಿ, ಬರದೈದವರು ಕಾಗದ ಬರೆಸಿ, ಮುತ್ತೈದರ ಕೆಲ ಮುತ್ತಿನಾರ್ತಿ ಬೆಳೆಸಿ, ಸುಮಂಗಲಿರ ಕೆಲ ಶೋಭಾನೆ ಆಡಿಸಿ, ಕನ್ಯರ ಕೆಲ ಕಳಸ ಕನ್ನಡಿ ಕೊಟ್ಟು, ಮೇಳದವ್ರ ಕೈಲಿ ನಾಟ್ಯ ನಡೆಸಿ, ದೇವಲೋಕದಿಂದ ಕಾಮಧೇನು ಕರೆದು ಕ್ಷೀರ ತಂದು ಕೈದಾರೆ ಹೋದು, ನವರತ್ನದ ಹಸೆ ಮನೆ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ ತುಕದ ಗಂಡು ನಿಲ್ಲಿಸಿ, ಬಂದು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಉಡಿಸಿ, ತೊಡುಗೆ ತೊಡಿಸಿ, ಕೊಡುಗೆ ಕೊಡಿಸಿ, ಇಡೀ ಭೂಲೋಕವಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಳೋಂಗೆ ಅಬ್ಬಬ್ಬಬ್ಬ ನಾವು ಮದುವೆ ಮಾಡಿದ್ವಿ. ಡೀಟೇಲ್ ಇದೆಯಲ್ಲ, ಡೀಟೇಲ್ ದೇವಲೋಕದಿಂದ ಕಾಮಧೇನು ಯಾರು ಕಳಿಸಿದ್ರು, ಕಾಮಧೇನು ಎಲ್ಲಿ ಸಿಗುತ್ತೆ, ಇವೆಲ್ಲ ಪ್ರಶ್ನೆ ಮಾಡೋದಿಲ್ಲ. ಅಂದ್ರೆ ಒಂದು ವೈಭವದ ಮತ್ತು ತುಂಬಾ ಪವಿತ್ರವಾದ ಒಂದು ಮದುವೆ ಆಯಿತು ಅನ್ನೋದು ಇದರ ಡಿಸ್ಕ್ರಿಪ್ಷನ್ ಇದು. ನನಗೆ ಮತ್ತೆ ಹಾಡಬೇಕು ಅನ್ನೋ ಉಮೇದ್ ಬಂದಿದೆ. ಅದಕ್ಕೆ ಕೆ ಎಸ್ ನರಸಿಂಹಸ್ವಾಮಿಯವರು ಹೆಂಡತಿಗೆ ಹೆಸರು ಅನ್ನೋದು ಪದ್ಯ. ಪಾಪ ಅಪ್ಪ ಅಮ್ಮಂದಿರು ಹೆಣ್ಮಗುಗೆ ಹೆಸರಿಡುವಾಗ ತುಂಬಾ ಚೆನ್ನಾಗಿ ಹೆಸರಿಡ್ತಾರಪ್ಪ. ಪ್ರಸನ್ನ ವರ್ಷ ಸ್ನೇಹ ಅಂತ ಹೆಸರಿಟ್ಟಿಲ್ಲ. ಅದು ಸ್ನೇಹ ಅಷ್ಟೇ, ಸ್ನೇಹ. ಅದರಲ್ಲೊಂದು ಮಾಧುರ್ಯ ಇದೆ. ಆಮೇಲೆ ಹಾಗೆ ಕರೆಯುವವರ ಸ್ನೇಹ ಭಾವ ವ್ಯಕ್ತವಾಗಿರ್ಬೇಕು. ಸ್ನೇಹ ಅನ್ಬಾರ್ದು ಅನ್ಬಾರ್ದು ಅಲ್ವಾ? ನರಸಿಂಹಸ್ವಾಮಿ ಅವ್ರ ಹೆಂಡತಿ ಹೆಸರು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮ್ಗೆ ಎಷ್ಟೋ ಸಲ ಹೆಂಡತಿ ಹೆಸರು ಎಷ್ಟು ಚೆನ್ನಾಗಿದೆ, ಊನಪ್ಪ ಏನೋ ಒಂದು ಇಟ್ಟಿದ್ದಾನೆ
ಆದ್ರೆ ಆ ಹೆಸರು ಹೇಳುವಾಗ ಅದೊಂದು ಪ್ರೀತಿ ಇರ್ಬೇಕಲ್ಲ. ಆವಾಗ ನಿಮ್ಗೆ ಗೊತ್ತಿರಲಿ, ಲಿಟ್ರೇಚರ್ ಆಲ್ವೇಸ್ ಮೇಕ್ ಆಲ್ ಇಂಪಾಸಿಬಲ್ ಥಿಂಗ್ಸ್ ಎ ಪಾಸಿಬಿಲಿಟಿ. ಏನೇನೋ ಇಂಪಾಸಿಬಲ್ ಅನ್ನೋದನ್ನ ಇಟ್ ಮೇಕ್ಸ್ ಪಾಸಿಬಿಲಿಟಿ. ಥ್ಯಾಂಕ್ ಯು ಸ್ನೇಹ. ಇಲ್ಲ 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 ಇಲ್ಲ, ಅಷ್ಟು ಹಾರ್ಶ್ ಆಗಿಲ್ಲ. ನರಸಿಂಹಸ್ವಾಮಿ ಅದು ಉಷಾ ವಾಯ್ಸ್. ಅದು ಅಂಕಲ್ ಆದ್ರೆ ಹಿಂಗ್ ಕರೆಯಲ್ವಲ್ಲ ಅಂತ ಅನ್ಸುತ್ತೆ. ನರಸಿಂಹಸ್ವಾಮಿ ಎಷ್ಟು ಚೆನ್ನಾಗಿ ಹೆಂಡತಿಯ ಹೆಸರು ಅನ್ನೋ ಪದ್ಯ ಬರೀತಾರೆ. ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು. ಹೆಸರು ಬಣ್ಣ ಇರುತ್ತ, ಕೆಂಪು ಬಣ್ಣ, ಹಸಿರು ಬಣ್ಣದ ಹೆಸರು, ಹಳದಿ ಬಣ್ಣದ ಹೆಸರು. ಹಾಗೇನ ಶ್ವೇತ ಆದ್ರೆ ಬಿಳಿ ಹೆಸರಪ್ಪ ಅಲ್ಲ, ಹೆಸರಿಗೆ ಬಣ್ಣ ಇರಲ್ಲ. ಆದ್ರೆ ಕವಿ ಯಾವ್ದಕ್ ಬೇಕಾದ್ರೂ ಬಣ್ಣ ಬಳಿಬೋದು. ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು. ಅದು ಎಲ್ಲಿಯದ ಬೆಳಕಲ್ಲ, ಗುಡಿಯ ಗೋಪುರದ ಬೆಳಕು. ಅಂದ್ರೆ ಅದಕ್ಕೊಂದು ಪಾವಿತ್ರ್ಯ ಅಂಟ್ಕೊಡುತ್ತೆ ನೋಡಿ. ಬೆಳಕು ಅನ್ನೋದು ನಿಮ್ಮ ಏನು ಹೋಗೋ ಕಾರಿನ ಮೇಲೆ ಬೆಳಕು ಬಿದ್ದಾಗ ಬರೋ ಫ್ಲಾಶ್ ಅಲ್ಲ, ಅದು ಗುಡಿಯ ಗೋಪುರದ ಬೆಳಕು. ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು. ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು. ತಾಯ ಮೂಲೆಯಲ್ಲಿ ಕರು ತುಟಿಯಿಟ್ಟು ಚಿಮ್ಮಿಸಿದ ಹಾಲಲ್ಲಿ ನಿನ್ನ ಹೆಸರು. ಒಂದಾಳೆ ಹೂವಿನಲ್ಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ ನಿನ್ನ ಹೆಸರು. ನೋಡಿ, ಒಂದಾಳೆ ಹೂವಿನಲ್ಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ. ಪರಿಮಳದ ಮೇಲೆ, ಪರಿಮಳವನ್ನು ಹೊತ್ತೊಯ್ಯುವ ಗಾಳಿಯ ಮೇಲೆ ಹೆಸರು ಉಯ್ಯಾಲೆ ಆಡುತ್ತೆ. Poet makes all impossible things a possibility. ಒಂದಾಳೆ ಹೂವಿನಲ್ಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ ನಿನ್ನ ಹೆಸರು. ಉಯ್ಯಾಲೆ ನಿನ್ನ ಹೆಸರು. ಹೂಬನದ ಬಿಸಿಲಲ್ಲಿ ನರ್ತಿಸುವ ನವಿಲಿನ ದನಿಯಲ್ಲಿ ನಿನ್ನ ಹೆಸರು. ಮರೆತಾಗ ತುಟಿಗೆ ಬಾರದೆ ನೋಡ ಮರೆಯಿರಲು ಬೆಳದಿಂಗಳು ನಿನ್ನ ಹೆಸರು. ನೆನೆದಾಗ ಕಣ್ಣ ಮುಂದೆಲ್ಲ ಹುಣ್ಣಿಮೆಯ ಹೂಬಾಣ ನಿನ್ನ ಹೆಸರು. ಯಾವ ಹೆಂಡತಿ ಸಂತೋಷ ಪಡ್ತಾರೆ? ಯಾವ ಹೆಂಡತಿ ಸಂತೋಷ ಪಡ್ತಾರೆ? ಈ ರಾಜರತ್ನ ಒಂದು ಜೋಕಿದೆ. ಈ ಎಂಡ ಎಡತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆ ನೆಟ್ಟಿ ಕುಡಿದು ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ. ಭಗವಂತೇನರ ಭೂಮಿಗೆ ಬಂದ್ರೆ ಪರಿಗಿರೀಕ್ಷೆ ಮಾಡ್ತಾನ ಅವನು ಭಕ್ತನ ಮೇಲೆ ಅವನ ಕಣ್ಣು. ಎಂಡ ಬಿಟ್ಲೆ ಎಡ್ತೀನಿ ಬಿಟ್ಬಿಡುವಂತವನೇನಾರಂದ್ರೆ ಕಳೆದೋಯ್ತಂತ ಕುಣಿದಾಡ್ತೀನಿ ದೊಡ್ಡದೊಂದು ಕಾಟ ತೊಂದ್ರೆ ಅಂತ. ಅದಕ್ಕೆ ಅವ್ರ ಹೆಂಡತಿ ಬೇಜಾರ್ ಮಾಡ್ಕೊಬಿಟ್ರತ್ತೆ. ಹೂನಪ್ಪ, ನಮ್ಮನ್ನು ಕಟ್ಕೊಂಡಿದ್ರೆ ನಿಮಗ್ ತೊಂದ್ರೆ, ಬಿಟ್ಬಿಟ್ರೆ ಸಂತೋಷವಾಗಿರ್ತೀರಿ, ಆಯ್ತು ಬಿಟ್ಬಿಡಿ ಅಂತ ಅವ್ರ ಹೆಂಡತಿ ಗಲಾಟೆ ಮಾಡಕ್ ಶುರು ಮಾಡೋದಂತೆ. ಆವಾಗ ಜಿ.ಪಿ. ರಾಜರತ್ನಂ ಅವ್ರ ಹೆಂಡತಿಗೆ ಸಂತೋಷ ಆಗ್ಲಿ ಇನ್ನೊಂದು ಪದ್ಯ ಬರೋದು, ನನ್ ಪುಟ್ಲಂಜಿ ರೂಪ. ಬಹಳ ಚೆನ್ನಾಗಿದೆ ಅದು. ಆ ಪದ್ಯ ಹಿಂಗ್ ಶುರು ಆಗುತ್ತೆ. ಕುಡುಕನ್ ಕಾನ್ಶಿಯಸ್ ಮುಖಾಂತರ ಪದ್ಯ ಬರೆದಿದ್ದವರು. ಕುಡುಕನ್ ಕಾನ್ಶಿಯಸ್ ಮುಖಾಂತರ ಬರೀತಾರೆ. ಬೇಜಾರು ಮಾಡ್ಕೋಬೇಡಿ. ಪದ್ಯ ಶುರು ಆಗದಂಗೆ ಏ ಬ್ಯಾವರ್ಸಿ, ಪದ್ಯ ಶುರು ಆಗದಂಗೆ ಏ ಬ್ಯಾವರ್ಸಿ ನನ್ ಪುಟ್ಲಂಜಿನ ರೂಪ ನಾಡ್ತೀನಿ ಬಾಪ, ನಂಗಾಗೆ ಆಡಿಸ್ತೈತೆ ನನ್ ಪುಟ್ಲಂಜಿ ರೂಪ. ಏ ಬ್ಯಾವರ್ಸಿ ನನ್ ಪುಟ್ಲಂಜಿನ ರೂಪ ನಾಡ್ತೀನಿ ಬಾಪ,
ನಂಗಾಗೆ ಆಡಿಸ್ತೈತೆ ನನ್ ಪುಟ್ನಂಜಿ ರೂಪ. ಆಲ್ನಲ್ ಕಮಲದ ಊತೇಲ್ ಬುಟ್ಟಿ ಮ್ಯಾಲೊಂತೆಳ್ಳೆ ಲೇಪ. ಆಲ್ನಲ್ ಕಮಲದ ಊತೇಲ್ ಬುಟ್ಟಿ ಮ್ಯಾಲೊಂತೆಳ್ಳೆ ಲೇಪ. ಚಿನ್ನದ ನೀರ್ನ ಕೊಟ್ಟಂಗೈತೆ ನನ್ ಪುಟ್ನಂಜಿ ರೂಪ. ದೇವಸ್ಥಾನದಾಗ ಹೆಂಗಿರ್ತೈತೆ ಚಿನ್ನದಂದ ದೀಪ. ದೇವಸ್ಥಾನದಾಗ ಹೆಂಗಿರ್ತೈತೆ ಚಿನ್ನದಂತ ದೀಪ. ಅಂಗನಟ್ಟಿ ಬೆಳಗಿಸ್ತೈತೆ ನನ್ ಪುಟ್ನಂಜಿ ರೂಪ. ಬಟ್ಟೆ ತೊಳಿಯಕ್ ಹೆಂಗ್ ಬಳಸ್ತೀವಿ ಬಟ್ಟೆ ಕಪ್ಪಿನ ತೊಳಿಯಕ್ ನಾವು ಹೆಂಗ್ ಬಳಸ್ತೀವಿ ಸೋಪ. ಬಟ್ಟೆ ಕಪ್ಪಿನ ತೊಳಿಯಕ್ ನಾವು ಹೆಂಗ್ ಬಳಸ್ತೀವಿ ಸೋಪ. ಮನ್ಸಿನ ಕೆಟ್ಟ ಭಾವನೆಗೊಳಗ ಹಂಗೆ ನನ್ ಪುಟ್ನಂಜಿ ರೂಪ. ಪುಟ್ನಂಜಿನ ಕೈ ಹಿಡ್ದೋನು ನೀನೇ ಬಲೆ ಭೂಪ. ಪುಟ್ನಂಜಿನ ಕೈ ಹಿಡ್ದೋನು ನೀನೇ ಬಲೆ ಭೂಪ ಅಂತ ನನ್ನ ಬೆಂತೈತೆ ನನ್ ಪುಟ್ನಂಜಿ ರೂಪ. ಬ್ಯಾವರ್ಸಿ ನನ್ ಪುಟ್ನಂಜಿನ ರೂಪ. ನಮ್ಮ ಕವಿಗಳು ಬಹಳ ಜನ ಮಾತ್ರ ಅವ್ರ ಹೆಂಡತಿರ ಬಗ್ಗೆ ಪದ್ಯ ಬರೆದ್ಬಿಟ್ಟು ಡೊಮೆಸ್ಟಿಕ್ ಹಾರ್ಮೋನಿ ಮೇಂಟೈನ್ ಮಾಡ್ಕೊಂಡು ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಕಣ್ಣ ಮುಂದೆ ಸುಳಿಯೇ ನೀನು ಕಾಲದ ತೆರೆ ಸರಿದು ತಾನು. ಜನುಮ ಜನುಮ ಜ್ಞಾಪಕ ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ನಿನ್ನ ಬೊಗಸೆ ಕಣ್ಣಿಗೆ ಕೆನ್ನೆ ಜೇನು ದೊನ್ನೆಗೆ. ನಿನ್ನ ಬೊಗಸೆ ಕಣ್ಣಿಗೆ ಕೆನ್ನೆ ಜೇನು ದೊನ್ನೆಗೆ. ಸಮಯಾವುದೇ ಚೆನ್ನೆ ನಿನ್ನ ಜಡೆ ಹರಡಿದ ಬೆನ್ನಿಗೆ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ನಿನ್ನ ನೆನಪು ಬಾಳಿಗೆ ಧೂಪದಂತೆ ಗಾಳಿಗೆ. ಬೀಸಿ ಬರಲು ಜೀವ ಹಿಗ್ಗಿ ವಶವಾಯಿತೆ ನಾಲಿಗೆ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ನೋ ಕಾಮೆಂಟ್ಸ್. ಮೈಕ್ ಅವ್ರ ಕೈಲಿದೆ. ಬಹುಶಃ ಹೆಣ್ಣನ್ನು ಬಣ್ಣಿಸುವಾಗ ಎಲ್ಲರೂ ಕವಿಯೇ ಆಗ್ತಾರೆ. ಕವಿಗಳು ಕವಿ ಪ್ಲಸ್ ಪ್ಲಸ್ ಆಗ್ತಾರೆ, ಅಲ್ಟ್ರಾ ಪ್ಲಸ್. ಹಿಂದಿ ಚಿತ್ರಗೀತೆ 1942 ಲವ್ ಸ್ಟೋರಿ, ಆ ಚಿತ್ರಗೀತೆ ನಿಮಗೆ ಗೊತ್ತಿರಬಹುದು. ಏಕ್ ಲಡಕಿ ಕೋ ದೇಖಾ ತೋ ಐಸಾ ಲಗಾ ಜೈಸೆ ಖಿಲ್ತಾ ಗುಲಾಬ್, ಜೈಸೆ शायर का ख्वाब, जैसे बिजली किरण, जैसे बन में हिरन, जैसे चांदनी रात, जैसे नगमे की बात, जैसे मंदिर में हो एक जलता दिया, ओ एक लड़की को देखा तो ऐसा लगा. ಆದರೆ ಕವಿ ಹೃದಯ ಇಲ್ಲದಿದ್ರೆ ಲಡಕಿ ಬಿಕಮ್ಸ್ ಲಕಡಿ, ಮರದ ತುಂಡು. ಅದೇ ವ್ಯತ್ಯಾಸ. ಭಾವನೆಗಳನ್ನು ಹೊರಹೊಮ್ಮಿಸಿ ಮಾತಾಡುವುದು, ನಮ್ಮ ಭಾವನೆಯನ್ನು ವ್ಯಕ್ತಪಡಿಸುವುದು, ಅದಕ್ಕೆ ಸೂಕ್ತವಾಗಿ ಭಾಷೆಯನ್ನು ಬಳಸುವುದು, ಆ ಭಾಷೆ ನಮ್ಮಿಂದ ಬಳಸಲ್ಪಡುವುದು ಕೂಡ ಇರ್ತದೆ. ಎಷ್ಟೋ ಸಲ ನಾವು ಪ್ರಜ್ಞಾಪೂರ್ವಕವಾಗಿ ಬಳಸೋದಿಲ್ಲ, ಅದು ತನ್ನಿಂದಾನೇ ಬರುತ್ತೆ. ನಮ್ಮ ಅದು ಬರಹದಲ್ಲಾಗ್ಲಿ ಮಾತಲ್ಲಾಗ್ಲಿ ಅದನ್ನು ಬಹಳ ಒಳ್ಳೊಳ್ಳೆಯ ಉದಾಹರಣೆಗಳಿಂದ ಕೃಷ್ಣೇಗೌಡರು ನಮಗೆ ವಿವರಿಸ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಆನಂದ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಪ್ರಸನ್ನ ಮತ್ತೆ ಉಷಾ ಅವರ ರೆಫರೆನ್ಸು ಬರ್ತಾ ಇರುತ್ತೆ. ಆದರೆ ಅವರ ಮನೆಗೆ ನೀವೆಲ್ಲ ಬಂದಿರುವುದು ನಿಮ್ಮಗಳ ಒಳ್ಳೆಯತನ ಇಲ್ಲಿ ರಿಫ್ಲೆಕ್ಟ್ ಆಗಿದೆ. ಅವರು ಪ್ರಸನ್ನ ಉಷಾ ಅವರು ಕರೆದಾಗ ನೀವೆಲ್ಲ ಬಂದು ಕೃಷ್ಣೇಗೌಡರು ಶ್ರೀವತ್ಸ ಜೋಶಿ ಬರ್ತಿದ್ದಾರೆ ಅಂತ ಕೇಳಿ ಇಲ್ಲಿ ಸುಂದರವಾದ ಒಂದು ಭಾನುವಾರವನ್ನು ಕಳೀಲಿಕ್ಕೆ ನೀವು ಬಂದಿದ್ದೀರಿ ಅಂದರೆ ನಿಮ್ಮಲ್ಲೂ ಆ ಒಂದು
ಸೌಂದರ್ಯ ಪ್ರಜ್ಞೆ ಅಂತ ಹೇಳ್ಬೋದು, ಒಳ್ಳೆಯತನವನ್ನು ಒಂದು ಗ್ರಹಿಸಬೇಕು ಅನ್ನುವ ಒಂದು ತುಡಿತ ಇರಬಹುದು. ಅದು ಇರೋದ್ರಿಂದಾಗಿ ಇಲ್ಲಾದ್ರೆ ಯಾರು ಹೋಗ್ತಾರೆ ಭಾನುವಾರ, ನಾವು ನಮ್ಮ ಪಾಡಿಗೆ ಮಾಲ್ಗೆ ಹೋಗೋದಾ ಇನ್ನೊಂದು ಮಾಡ್ಬೋದಿತ್ತು. ಆದರೆ ಇವತ್ತು ಬಂದಿದ್ದೀರಿ ನೀವೆಲ್ಲರೂ ಅನ್ನೋದು ನಿಮ್ಮಲ್ಲಿನ ಒಂದು ಒಳ್ಳೆಯ ಪ್ರಜ್ಞೆ, ಒಳ್ಳೆಯ ಗುಣಗ್ರಾಹಿತ್ವ ಅದಕ್ಕೆ ಸಾಕ್ಷಿ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಚಪ್ಪಾಳೆ ಸಲ್ಲುತ್ತದೆ.